ಬಜ್ನ ವಿನೂತನ ಪ್ರಯತ್ನವಾದ ದಸರಾ ದಶ ದೇವಾಲಯ ವೈಭವ ಕಾರ್ಯಕ್ರಮದ ಸರಣಿಯಲ್ಲಿ ಕುಂದುರ್ಮುಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ಸಂಚಿಕೆಯ ಚಿತ್ರೀಕರಣಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದ ದೇವಾಲಯ ಆಡಳಿತ ಮಂಡಳಿ ಹಾಗೂ ದಸರಾ ಮಂಟಪ ಸಮಿತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕೂರ್ಗ್ ಬಜ್ನ ಸಮಸ್ತ ವೀಕ್ಷಕರಿಗೆ ನಿಮ್ಮ ಗಾಯತ್ರಿ ಚರ್ಯಮನೆ ಮಾಡುವಂತಹ ನಮಸ್ಕಾರಗಳು. ದಸರಾ, ಹೌದು, ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಯ ದಸರಾ ಮತ್ತೆ ಬಂದಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾವನ್ನ ಹೊರತುಪಡಿಸಿದ್ರೆ ಅತ್ಯಂತ ಜನಾಕರ್ಷಣೆಯಿಂದ ಕೂಡಿರುವಂತಹ ದಸರಾ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಮಡಿಕೇರಿ ದಸರಾ. ಸುಮಾರು 180 ವರ್ಷಗಳ ಇತಿಹಾಸವಿರುವಂತಹ ಮಡಿಕೇರಿ ದಸರಾದ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಕರಗಗಳು ಹಾಗೂ ವಿಜಯದಶಮಿಯ ರಾತ್ರಿಯಂದು ನಡೆಯುವಂತಹ ದಶಮಂಟಪಗಳ ಅದ್ದೂರಿಯ ಶೋಭಾಯಾತ್ರೆ. ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಮಂಟಪಗಳು ಯಾವುದು, ಈ ಮಂಟಪಗಳನ್ನು ಹೊರಡಿಸುವಂತಹ ದೇವಾಲಯಗಳು ಯಾವುದು, ಆ ದೇವಾಲಯದ ಇತಿಹಾಸ ಏನು, ಹಾಗೆಯೇ ಕರಗಗಳ ಮಹತ್ವ, ಈ ಬಾರಿಯ ದಸರಾಗೆ ಹೇಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಇವೆಲ್ಲವನ್ನ ನಿಮ್ಗೆ ತೋರಿಸಬೇಕು ಅಂತ ಹೇಳಿ ಒಂದು ಸುಂದರವಾದ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ದಸರಾ ದಶ ದೇವಾಲಯ ವೈಭವ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಡಿಕೇರಿ ದಸರಾದಲ್ಲಿ ಪಾಲ್ಗೊಳ್ಳುವಂತಹ ದಶ ಮಂಟಪಗಳ ದಶ ದೇವಾಲಯಗಳು ಯಾವುದು ಅಂತ ಹೇಳಿದ್ರೆ ಮಡಿಕೇರಿಯ ರಾಜಾ ಸೀಟ್ ಸಮೀಪವಿರುವಂತಹ ಕುಂದುರ್ಮುಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯ, ಚಿಕ್ಕಪೇಟೆಯ ದಂಡಿನ ಮಾರಿಯಮ್ಮ ದೇವಾಲಯ, ಪೆನ್ಷನ್ ಲೈನ್ನ ಕೋಟೆ ಮಾರಿಯಮ್ಮ ದೇವಾಲಯ, ಗೌಳಿಬೀದಿಯ ಕಂಚಿ ಕಾಮಾಕ್ಷಿಯಮ್ಮ ದೇವಾಲಯ, ಮಹದೇವಪೇಟೆಯ ಚೌಡೇಶ್ವರಿ ದೇವಾಲಯ, ಮಲ್ಲಿಕಾರ್ಜುನ ನಗರದ ಕೋದಂಡರಾಮ ದೇವಾಲಯ, ದೇಚೂರುವಿನ ದೇಚೂರು ರಾಮ ಮಂದಿರ, ಕಾಲೇಜು ರಸ್ತೆಯ ಪೇಟೆ ಶ್ರೀರಾಮ ಮಂದಿರ, ಕೋಟೆಯ ಕೋಟೆ ಮಹಾಗಣಪತಿ, ಭಗವತಿ ನಗರದ ಕರವಲೆ ಭಗವತಿ. ಮಡಿಕೇರಿ ನಗರದ 4 ಶಕ್ತಿ ದೇವತೆಗಳು ಯಾವುದು ಅಂತ ಹೇಳಿದ್ರೆ ಕುಂದುರ್ಮುಟ್ಟೆ ಶ್ರೀ ಚೌಟಿ ಮಾರಿಯಮ್ಮ, ದಂಡಿನ ಮಾರಿಯಮ್ಮ, ಕಂಚಿ ಕಾಮಾಕ್ಷಿಯಮ್ಮ ಹಾಗೂ ಕೋಟೆ ಮಾರಿಯಮ್ಮ. ಇವಾಗ ನಾನು ಮೊದಲನೇದಾಗಿ ಮಡಿಕೇರಿಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿರುವಂತಹ ರಾಜಾ ಸೀಟ್ ಬಳಿ ಇರುವಂತಹ ಕುಂದುರ್ಮುಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದಲ್ಲಿದ್ದೀನಿ. ಬನ್ನಿ, ಈ ದೇವಾಲಯದ ಇತಿಹಾಸ, ಕರಗಗಳ ಮಹತ್ವ ಹಾಗೂ ಈ ಬಾರಿಯ ದಸರಾಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಈ ದೇವಾಲಯದವರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ವೀಕ್ಷಕರೇ, ಮಡಿಕೇರಿ ದಸರಾದಲ್ಲಿ ಪಾಲ್ಗೊಳ್ಳುವಂತಹ ಕುಂದುರ್ಮುಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ಕಲಾಕೃತಿಗಳು ಸಿದ್ಧಗೊಳ್ತಾ ಇರುವಂತಹ ಸ್ಟುಡಿಯೋದ ಒಳಗೆ ನಾನಿದ್ದೀನಿ. ಇವಾಗ ನಮ್ಮ ಜೊತೆಗಿದ್ದಾರೆ ಸರ್. ವೀಕ್ಷಕರಿಗೆ ನಮ್ಮ ಪರಿಚಯವನ್ನು ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನಾನು ಕುಂದುರ್ಮುಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ 52ನೇ ವರ್ಷದ ಅಧ್ಯಕ್ಷನಾಗಿ ಈ ವರ್ಷ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹೆಸರು ಸರ್? ನನ್ನ ಹೆಸರು ಮಂಜುನಾಥ್ ಅಂತ. ಓಕೆ, ನಾ ಕೇಳಿದ್ದೀನಿ ಮಂಜಣ್ಣ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಈ ವರ್ಷ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬಾ ಸಂತೋಷ ಆಗಿದೆ ಮೇಡಮ್. ಯಾಕೆಂತ ಹೇಳಿದ್ರೆ ಮೊದಲನೇ ಬಾರಿಯಾ ಸರ್ ನೀವು ಅಧ್ಯಕ್ಷ ಆಗ್ತಾ ಇರೋದು? ಮೊದಲನೇ ಬಾರಿ. ಸುಮಾರು 37-38 ವರ್ಷಗಳ ಕಾಲ ಈ ಒಂದು ಸಮಿತಿಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿ
ಈ ವರ್ಷ ನನಗೆ ಎಲ್ಲ ಸದಸ್ಯರ ಹಾಗೂ ಈ ಬಾರಿ ನಮ್ಮಲ್ಲಿ ಏನಂತ ಹೇಳಿದ್ರೆ ಆಡಳಿತ ಮಂಡಳಿ ಅಂದರೆ ನಮ್ಮ ಟ್ರಸ್ಟ್ ಏನಿದೆ, ದೇವಾಲಯದ ಟ್ರಸ್ಟು ಹಾಗೂ ದಸರಾ ಉತ್ಸವ ಸಮಿತಿ ಸೇರಿ ಈ ವರ್ಷದ ದಸರಾ ಉತ್ಸವವನ್ನು ನಾವು ಆಚರಣೆ ಮಾಡ್ಕೊಂಡಿದ್ದೀವಿ. ಅವರೆಲ್ಲರ ಅಭಿಪ್ರಾಯದ ಮೇರೆಗೆ ಯಾರದೇ ಒಂದು ಭಿನ್ನಾಭಿಪ್ರಾಯಗಳಿಲ್ಲದೆ ಈ ವರ್ಷ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರ ಒಟ್ಟಾಗಿ ಸೇರಿ ಬಹಳ ಸಂತೋಷ ಆಗ್ತಾ ಇದೆ. ಈ ವರ್ಷದ ದಸರಾದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಾ, ಹೇಗೆ ಸಿದ್ಧತೆಗಳು? ಸೊ ನಾನು ಹೇಳ್ತಾ ಇದ್ದೆ, ಈಗ ನಾವು ಒಂದು ದಸರಾದ ಒಂದು ರಾತ್ರಿಗಾಗಿ ಈ ವರ್ಷ ಈ ಒಂದು 3-4 ತಿಂಗಳು ಅಷ್ಟೇ ಅಲ್ಲ, ಕಳೆದ ವರ್ಷದ ದಸರಾದ ಆ ದಿನದಿಂದನೇ ಶುರು ಮಾಡ್ಕೊಳ್ತೀವಿ. ನೆಕ್ಸ್ಟ್ ವರ್ಷಕ್ಕೆ ಯಾವ ರೀತಿ ಕಥೆಯನ್ನು ತರಬೇಕು, ಯಾವ ರೀತಿ ಮಂಟಪವನ್ನು ತಯಾರಿಸಬೇಕು ಅಂತೇಳಿ. ಸೊ ಒಂದು ವರ್ಷದ ಶ್ರಮ ಅಂತಲೇ ಹೇಳ್ಬೋದು, ಏನಿಲ್ಲ ಅಂದ್ರೂ 3-4 ತಿಂಗಳ ಶ್ರಮ ಅಂತೂ ಇದ್ದೇ ಇರುತ್ತೆ. ಸೊ ಯಾವ ರೀತಿ ಈ ವರ್ಷದ ದಸರಾಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ? ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೇಡಮ್, ಬಹಳ ಪ್ರಮುಖವಾಗಿ ನಮ್ಮಲ್ಲಿ ಹೊರಡುವಂಥ ಮಡಿಕೇರಿ ದಸರಾ ಏನಿದೆ, ಪ್ರಾರಂಭದಲ್ಲಿ 4 ಕರಗೋತ್ಸವ ಪ್ರಾರಂಭ ಆಗಿ 4 ಶಕ್ತಿ ದೇವತೆಗಳ ಕರಗವನ್ನು ಕಟ್ಟಿ ಬೀದಿ ಮೆರವಣಿಗೆ ಮೂಲಕ ಈ ದಸರಾ ಪ್ರಾರಂಭಗೊಳ್ಳುತ್ತದೆ. ಈ ದಸರಾ ಪ್ರಾರಂಭಗೊಳ್ಳುವಾಗ ನಮ್ಮ ಈ ಸಮಿತಿಯಲ್ಲಿ ಏನಾಗುತ್ತೆ, ನಾವು ದೇವಸ್ಥಾನದ ವಿಚಾರವಾಗಿ ಕರಗಕ್ಕೂ ನಾವು ಎಲ್ಲ ರೀತಿಯಲ್ಲಿ ಭಾಗಿಯಾಗಬೇಕು. ಹಾಗೆ ಈ ವರ್ಷದಲ್ಲಿ ಬಹಳ ಸಮಯ ತುಂಬ ಕಡಿಮೆ ಇದೆ, ಏಕೆಂದರೆ ಗಣಪತಿ ಉತ್ಸವಗಳು ಈಗ ತಾನೇ ಮುಗ್ದಿದೆ, ಇನ್ನೂ ಮುಗ್ದಿಲ್ಲ ಅಂತ ಹೇಳ್ಬೋದು. ಈಗ ತಾನೇ ಮುಗ್ದಿದೆ. ನಮ್ಮ ಚಂದ ವಸೂಲಿ ಆಗಿರ್ಬೋದು, ಇನ್ನಿತರ ಕೆಲಸಗಳು ಈಗ ತಾನೇ ಸ್ವಲ್ಪ ಗರಿಗೆದರಿ ಕೆಲಸ ನಡೀತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಈ ದಸರಾದ ಮಧ್ಯೆ ನಮ್ಮ ದೇವಾಲಯದ ವಾರ್ಷಿಕೋತ್ಸವ ಕೂಡ ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮಲ್ಲಿ ದಸರಾ ಉತ್ಸವದ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗಬೇಕು. ಹಾಗೆ ಕರಗದ ಕೆಲಸಗಳಲ್ಲಿ ಭಾಗಿಯಾಗಬೇಕು. ಹಾಗೆ ಮಂಟಪದ ನಿರ್ಮಾಣ ಕಾರ್ಯ ಕೂಡ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಮಂಟಪದ ನಿರ್ಮಾಣ ಕಾರ್ಯಗಳು ಕೂಡ ಈಗ ಪ್ರಾರಂಭಗೊಂಡಿದೆ. ಎಲ್ಲ ಸದಸ್ಯರು ಸೇರಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಯಾವ ರೀತಿ ಹೊಸತನವನ್ನ ಈ ಬಾರಿ ನಾವು ನಿಮ್ಮ ಮಂಟಪದಿಂದ ನಾವು ಕಾಣಬಹುದು? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಪ್ರತಿ ಅಧ್ಯಕ್ಷರು ಕೂಡ ಒಂದು ನಮ್ಮ ಸಮಿತಿ ರಚನೆ ಮಾಡಿ ದಸರಾ ಉತ್ಸವದ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಆ ವರ್ಷದ ವೈವಿಧ್ಯಮಯ ಒಂದು ಕಾರ್ಯಕ್ರಮನ ಕೊಡಬೇಕು. ಪ್ರೇಕ್ಷಕರಿಗೆ ನಾವು ಉನ್ನತ ಮಟ್ಟದ ಒಂದು ಪ್ರದರ್ಶನ ನೀಡಬೇಕು. ಕಥಾ ಸಾರಾಂಶದಲ್ಲಿ ಹೆಚ್ಚಿನ ಒಂದು ಪ್ರಬುದ್ಧತೆ ಇರಬೇಕು ಅಂತ ಹೇಳೋದನ್ನ ನಾವು ಯೋಚನೆ ಮಾಡ್ತೀವಿ. ಆ ರೀತಿಯಲ್ಲಿ ನೋಡಿದಾಗ ನಾವು ಈ ವರ್ಷ ಕಳೆದ 2 ಬಾರಿ ದುರದೃಷ್ಟವಶಾತ್ ನಮಗೆ ಕೆಲವು ಅನಾಹುತಗಳು ಸಂಭವಿಸಿದೆ, ಎಲ್ಲ ಜನರಿಗೆ ಗೊತ್ತಿದೆ. ಹಾಗೆ ನಾವು ಬಹುಮಾನದಿಂದ ಹಿಂದುಳಿಬೇಕಾಯಿತು. ಆದರೆ ಈ ವರ್ಷ ಎಲ್ಲರ ನಮ್ಮ ಏನು ಸದಸ್ಯರಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ನಾವು ಈ ವರ್ಷ ಬಹುಮಾನದ ಪಟ್ಟಿಯಲ್ಲಿ ಇರಬೇಕು ಅಂತ ಹೇಳೋಂಥ ಕಾರಣಕ್ಕಾಗಿ ಒಂದು ಉನ್ನತ ಮಟ್ಟದ ಒಂದು ಶಿವಪುರಾಣದಿಂದ ಒಂದು ಕಥಾ ಸಾರಾಂಶನ ಆಯ್ಕೆ ಮಾಡ್ಕೊಂಡಿದ್ವಿ. ಅದರ ಕೆಲಸ ಕಾರ್ಯಗಳು ಈಗಾಗಲೇ ನಡೀತಾ ಇದೆ. ಇನ್ನು ಮುಂದಿನ ಕೆಲಸ ಕಾರ್ಯಗಳು ಅಂತ ಹೇಳಿದ್ರೆ, ಇನ್ನಿತರ ನಮಗೆ ಬರುವಂಥ ಸ್ಟುಡಿಯೋ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಇನ್ನಿತರ ಕೆಲಸಗಳಾಗಬೇಕು. ಬಹಳ ಮುಖ್ಯವಾಗಿ ನೀವೆಲ್ಲ ತಿಳಿದ ಮಟ್ಟಿಗೆ ನಮ್ಮಲ್ಲಿ ಕಳೆದ 3-4 ವರ್ಷಗಳಿಂದ ಮಡಿಕೇರಿ ನಗರದಲ್ಲಿ ಧ್ವನಿವರ್ಧಕದ ಒಂದು ಸಮಸ್ಯೆ ಬಹಳ ಉದ್ಭವ ಆಗಿ ಅದು ನಮ್ಮಲ್ಲಿ ಸೇರುವಂತೆ ನೀವೆಲ್ಲ ನೋಡಿದ ಪ್ರಕಾರ ದಸರಾ ಒಂದು ಆಚರಣೆ ಏನಿದೆ ಇದರಲ್ಲಿ ಬಹುತೇಕ ಯುವಕರು ಭಾಗಿಯಾಗ್ತಾರೆ. ಈ ಯುವಕರಲ್ಲಿಗೆ ಜನ ಅಂದರೆ ಇವತ್ತಿನ ಬೆಳವಣಿಗೆಯಲ್ಲಿ ಬರುವಂಥ ದಸರಾಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯುವಕರಿಗೆ ಇವತ್ತು ಮೋಜು ಮಸ್ತಿಗಿಂತ ನಮ್ಮ ಪೂಜಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೈವಿಕ ಮನೋಭಾವನೆಯಿಂದ ನಾವು ದಸರಾ ಒಂದು ಮಂಟಪನ ಹೊರಡಿಸಿದ್ರು ಕೂಡ ಅಲ್ಲಿ ಸೇರುವಂಥ ಕಾರ್ಯಕರ್ತರಿಗಾಗಲಿ ನೋಡುವಂಥ ಪ್ರೇಕ್ಷಕರಿಗಾಗಲಿ ನಮ್ಮ ಮನೋರಂಜನೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಧ್ವನಿವರ್ಧಕದ ಒಂದು ಬಹಳ ಮುಖ್ಯ ಆಗುತ್ತೆ. ಆದರೆ ಈಗ 2 ದಿನದ ಹಿಂದೆ ಕೂಡ ಜಿಲ್ಲಾಡಳಿತ ಅದರ ಬಗ್ಗೆ ಸಭೆ ಕರೆದು ಅದರ ಬಗ್ಗೆ ತೀರ್ಮಾನ ಮಾಡಿ ನಮ್ಮ ಏನು ಕಥಾ ಸಾರಾಂಶವನ್ನು ಹೇಳಲಿಕ್ಕೆ ನಮಗೆ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ವಿ. ಹಾಗೆ ನಮ್ಮ ಇಲ್ಲಿಯ ಶಾಸಕರು ಕೂಡ ಮೊನ್ನೆ ಸಭೆಯಲ್ಲಿ ಕೂಡ ಶಾಸಕರು ದಸರಾ ವಿಚಾರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ನಮ್ಮಲ್ಲಿರುವ 10 ಮಂಟಪಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು, ಮಡಿಕೇರಿ ದಸರಾದಲ್ಲಿ ಈ ಮಂಟಪಗಳು ಶೋಭಾಯಾತ್ರೆಯಲ್ಲಿ ತೆರಳದಿದ್ದರೆ ದಸರಾಕ್ಕೆ ವೈವಿಧ್ಯಮಯ ಬರೋದಿಲ್ಲ ಅಂತ ಹೇಳುವಂಥ ಉದ್ದೇಶದಿಂದಾಗಿ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಒಂದು ಸರಿಯಾದ ಸಮಯದಲ್ಲಿ ನಮಗೆ ಬೇಕಾದ ವ್ಯವಸ್ಥೆಗಳನ್ನು, ಧ್ವನಿವರ್ಧಕ ಆಗಿರ್ಬೋದು, ಇನ್ನಿತರ ಸರ್ಕಾರದಿಂದ ಬರುವಂಥ ಅನುದಾನ ಆಗಿರ್ಬೋದು, ಇದರ ಬಗ್ಗೆ ಬಹಳ ಪ್ರಾಮುಖ್ಯವಾಗಿ ನಮಗೆ ಅವರು ಸಲಹೆ ಸೂಚನೆ ನೀಡಿದ್ದಾರೆ ಮತ್ತು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಈ ಮುಂದಿನದಲ್ಲಿ ಅವರು ಸಭೆ ಕರೆದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಮಡಿಕೇರಿ ದಸರಾಕ್ಕೆ ಏನು ಅನುದಾನ ಬರಬೇಕು ಹಾಗೂ ಯಾವ ರೀತಿ ಇದನ್ನು ನಡೆಸಬೇಕು ಅಂತ ಹೇಳುವಂಥ ಬಗ್ಗೆ ಚರ್ಚೆ ನಡೀತದೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ನಮಗೆ ಎಲ್ಲ ರೀತಿ ಸಂಪೂರ್ಣ ಸಹಕಾರ ನೀಡಿದ್ದೇ ಆದಲ್ಲಿ ಈ ಮಡಿಕೇರಿ ದಸರಾ ಬಹಳ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಆಚರಣೆ ಆಗ್ತದೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಸರ್, ಎಷ್ಟು ಜನ ಕಾರ್ಯಕರ್ತರು, ಸಮಿತಿ ಸದಸ್ಯರು ಎಷ್ಟು ಜನ ಇದ್ದೀರಾ ನಿಮ್ಮ ಸಮಿತಿಯಲ್ಲಿ? ನಮ್ಮಲ್ಲಿ ಈಗ ನಮ್ಮ ಕಳೆದ ವರ್ಷದ ಸಮಿತಿ ಅಂದರೆ ಪ್ರತಿ ವರ್ಷವೂ ಕೂಡ ನಮ್ಮ ಸದಸ್ಯತೆ ಏನಿದೆ ಅದು ನವೀಕರಣಗೊಳ್ಳುತ್ತದೆ. ಆ ನವೀಕರಣಗೊಳ್ಳುವ ರೀತಿಯಲ್ಲಿ ನಮ್ಮಲ್ಲಿ ಈಗಾಗಲೇ 500ರಿಂದ 550 ಜನ ನಮ್ಮಲ್ಲಿ ಸದಸ್ಯರಿದ್ದಾರೆ. ಕಾರ್ಯಕರ್ತರ ಶ್ರಮ ಹೇಗಿದೆ ಸರ್ ಇದಕ್ಕೆ? ಕಾರ್ಯಕರ್ತರ ಶ್ರಮ ಅಂತ ಹೇಳಿದರೆ ಏನಾಗುತ್ತೆ ಗೊತ್ತಾ ಮೇಡಮ್, ಒಂದು ದೇವಾಲಯ ಅಂತ ಹೇಳಂದರೆ ಅದಕ್ಕೆ ತಕ್ಕಂತೆ ಒಂದು ಕೆಲವು ಕಾರ್ಯಕರ್ತರು ಅದರಲ್ಲಿ ಭಾಗಿಯಾಗಿರ್ತಾರೆ. ಈಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಈ ಒಂದು 2-3 ತಿಂಗಳಂತ ಮೊದಲೇ ನಾವು ಈ ದಸರಾ ಉತ್ಸವ ಏನು ಮಾಡ್ತೀವಿ ಅದಕ್ಕೆ ನಾವು ಭಾಗಿಯಾಗ್ತೀವಿ. ಅದಕ್ಕೆ ಬೇರೆ ಕೆಲಸ ಕಾರ್ಯಗಳನ್ನು ತಾವಾಗಿ ಈಗ ನೀವು ನೋಡ್ತಾ ಇರ್ಬೋದು, ಈ ಕೆಲಸಗಳು ನಡೀತಾ ಇದೆ. ಇಲ್ಲಿ ಯಾರು ಕೂಡ ಯಾವುದೇ ರೀತಿಯ ಒಂದು
ಹಣವನ್ನು ಕೊಡದೆ ಕಾರ್ಯಕರ್ತರು ತಾವಾಗಿ ಬಂದು ಸ್ವಯಂ ಪ್ರೇರಿತರಾಗಿ ಕೆಲಸ ಮಾಡುವಂಥ ಕೆಲಸ ನಡೀತಾ ಇದೆ. ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಈ ಕುಂದುರ್ಮುಟ್ಟಿ ಚೌಟಿ ಮಾರಮ್ಮ ದೇವಾಲಯದ ದಸರಾ ಉತ್ಸವದಲ್ಲಿ ನಮ್ಮ ಮಂಟಪ ಶೋಭೆ ತರುವಂಥದ್ದಾಗಬೇಕು, ಉನ್ನತ ಮಟ್ಟದಲ್ಲಿ ಇರಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಎಲ್ಲರೂ ರಾತ್ರಿ ಆಗಲು ಅಂತೇಳಿ ಕೆಲಸ ಮಾಡ್ತಾರೆ. ಎಲ್ಲ ಕಾರ್ಯಕರ್ತರು ಅಂದರೆ ಎಲ್ಲ ಈ 500 ಜನ ಕಾರ್ಯಕರ್ತರು ಬಂದು ಇಲ್ಲಿ ಕೆಲಸಕ್ಕೆ ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೂ ಬೆರಳೆಣಿಕೆ ಒಂದು 20-25 ಜನ ನಿರಂತರವಾಗಿ 2-3 ತಿಂಗಳ ಕಾಲ ಈ ಕೆಲಸಗಳ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಸರ್, ಇಲ್ಲಿವರೆಗೆ ಕುಂದುರ್ಮುಟ್ಟೆ ಚೌಟಿ ಮಾರಮ್ಮ ದೇವಾಲಯದಲ್ಲಿ ಬಂದಂತಹ ಕಥಾ ಸಾರಾಂಶದಲ್ಲಿ ನಿಮಗೆ ಅಚ್ಚುಮೆಚ್ಚಿನ ಕಥಾ ಸಾರಾಂಶ ಯಾವ ವರ್ಷ ಸರ್? ಯಾವ ಕಥೆ ಇರ್ಬೋದು? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೇಡಮ್, ನಮ್ಮಲ್ಲಿ ನಾವು ಈಗ ಬೇರೆ ಬೇರೆ ಮಂಟಪಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಕುಂದುರ್ಮುಟ್ಟದ ದಸರಾ ಉತ್ಸವ ಸಮಿತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಥಾ ಸಾರಾಂಶವನ್ನು ಮಾಡಬೇಕಾದ್ರೆ ಇಲ್ಲಿಯ ಸ್ಥಳೀಯ ಸಮಿತಿಯಲ್ಲೇ ಇರುವಂಥವರು ಕೆಲವರು ಈ ಕಥಾ ಸಾರಾಂಶನ ಆಯ್ಕೆ ಮಾಡ್ತಾರೆ, ಅದಕ್ಕೆ ಬೇಕಂತ ಕೆಲಸಗಳನ್ನ ಮಾಡ್ಕೊಳ್ತಾರೆ. ಹಾಗಿದ್ದ ಮಟ್ಟದಲ್ಲಿ ಈಗ ನಾನು ಭಾಳ ವರ್ಷದಿಂದ ಕೆಲಸ ಮಾಡಿ ದಸರಾ ಮಂಟಪದಲ್ಲಿ ಕೆಲಸ ಮಾಡಿ ತೊಡಗಿಸ್ಕೊಂಡಿರೋ ಕಾರಣ ನನಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮೂಷಿಕಾಸುರನ ವಧೆ ಅಂತ ಹೇಳುವಂಥ ಒಂದು ಕಥಾ ಸಾರಾಂಶನ ಮಾಡಿದ್ವಿ. ಅದರಲ್ಲಿ ನಮಗೆ ಮೊದಲನೇ ಬಹುಮಾನ ಬಂತು, ಜನಾಕರ್ಷಣೆ ಬಂತು. ಆ ವರ್ಷ ನಮ್ಮಲ್ಲಿ ಅವರು ಪಿ.ಟಿ. ಉಣ್ಣಿಕೃಷ್ಣನ್ ಅವರು ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಅದು ಒಳ್ಳೆ ಪ್ರದರ್ಶನ ನೀಡಿತು. ನಾವೇನು ಯೋಚನೆ ಮಾಡಿದ್ವಿ, ಈ ಒಂದು ಕಲಾಕೃತಿಗಳು ಹೀಗೆ ಬರಬೇಕು, ಈ ಶೋಭಾಯಾತ್ರೆ ಮಂಟಪ ಹೀಗೆ ಬರಬೇಕು ಅಂತ ಹೇಳುವಂಥ ಒಂದು ಚಿಂತನೆ ಇತ್ತು. ಅದೇ ರೀತಿ ಮೂಡಿ ಬಂತು. ಬಹುಮಾನ ಕೂಡ ಪಡೆದುಕೊಂಡ್ವಿ. ಆ ಒಂದು ವರ್ಷದ ಕಥಾ ಸಾರಾಂಶ ಬಹಳ ಮೆಚ್ಚುಗೆ ಆಗಿದೆ. ನಂತರ ದಿನಗಳು ಕೂಡ ಪ್ರತಿ ವರ್ಷಗಳು ಕೂಡ ಆ ವರ್ಷ ಮಾಡುವಂಥ ಕಥಾ ಸಾರಾಂಶ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತೀವಿ. ಆದರೂ ಆ ವರ್ಷ ಮಾಡಿದಂಥದ್ದು ಕಥಾ ಸಾರಾಂಶದ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಇದೆ. ಅದೇ ರೀತಿ ಅದನ್ನೊಳಗೊಂಡಂತೆ ನಾವು ಈ ವರ್ಷ ಕೂಡ ಬಹಳ ಒಂದು ವೈವಿಧ್ಯಮಯ ಒಂದು ಕಥಾ ಸಾರಾಂಶ ತಗೊಂಡಿದ್ವಿ. ಯಾಕೆಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ, 38-39 ವರ್ಷಗಳನ್ನು ಕೆಲಸ ಮಾಡಿದಾಗ ಪ್ರತಿ ವರ್ಷ ಮಂಟಪದ ತಯಾರಿಯಲ್ಲಿ ನಾವು ಪ್ರಮುಖ ಪಾತ್ರ ವಹಿಸಿದ್ರಿಂದಾಗಿ ನಾವು ಈ ವರ್ಷ ಕೂಡ ಅದಕ್ಕೆ ಏನು ಕಳಂಕ ಬರದ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಮಂಟಪ ಹೊರಡಬೇಕು ಅಂತ ಹೇಳೋ ಚಿಂತನೆಯಲ್ಲಿ ನಮ್ಮ ಏನು ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ನೀವೀಗಾಗಲೇ ನೋಡ್ತಾ ಇರ್ಬೋದು. ನಮ್ಮಲ್ಲಿ ಈ ವರ್ಷ ಸಮಿತಿ ರಚನೆಯಲ್ಲಿ ನಮ್ಮಲ್ಲಿ ಮಂಟಪ ತಯಾರಿಕೆಯಲ್ಲಿ ನಮ್ಮ ಅಲಂಕೃತ ಅಂದರೆ ನಮ್ಮ ಮಂಟಪಗಳ ವಿಗ್ರಹಗಳನ್ನ ಯಾರು ಅಲಂಕಾರ ಮಾಡ್ತಾರೆ, PM ಖಾದರ್ ಅವರು ಅಂತ ಹೇಳುವಂಥ ಅಲಂಕಾರ ಮಾಡುವರು. ಬಹಳ ವರ್ಷಗಳಿಂದ ನನ್ನೊಂದಿಗೆ ಮಡಿಕೇರಿಯವರೇ, ಸ್ಥಳೀಯರೇ, ಅದರಲ್ಲೂ ಚಾಮುಂಡೇಶ್ವರಿ ಇಂದಿರಾನಗರದವರು ನಾವೆಲ್ಲ ಸ್ಥಳೀಯರು. ಅವರು ನಾವು ಇಲ್ಲಿ ಈ ವರ್ಷಗಳು ನಾವು ಸುಮಾರು 12-13 ವರ್ಷಗಳಲ್ಲಿ ವಯಸ್ಸಿನಲ್ಲಿ ನಾವು ಈ ದೇವಾಲಯ ಸಮಿತಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಆ ಸಮಯದಿಂದಲೇ PM ಖಾದರ್ ಅವರು ನಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಈ ವರ್ಷ ಪ್ರತ್ಯೇಕ ನಾವು ಅವ್ರನ್ನ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವರು ಈ ಅಲಂಕಾರದ ಹೆಚ್ಚಿನ ಒತ್ತು ಕೊಟ್ಟು, ಹಾಗೆ ಸಮಿತಿಯಲ್ಲಿರುವಂಥ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ ಪ್ರಕಾರ ಎಲ್ಲರೂ ಈ ಮಂಟಪದ ತಯಾರಿಕೆಯಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಿದ್ದಾರೆ ಮೇಡಮ್. ಸರ್, ಇನ್ನೊಂದು ಯಾವುದಾದ್ರೂ ಒಂದು ವರ್ಷ ನಿಮಗೆ ನಿರಾಸೆ ಮೂಡಿದಂಥ ವರ್ಷ ಇದೆ, ಈ ವರ್ಷ ನಮಗೆ ಪ್ರೈಸ್ ಸಿಗ್ತದೆ ಅಂತ ಅನ್ಕೊಂಡಿದ್ವಿ ಆದರೆ ಸಿಕ್ಕಿಲ್ಲ ಅಂತ ಹೇಳುವಂಥ ವರ್ಷ ಯಾವುದಾದ್ರೂ ಇದೆಯಾ? ಅಥವಾ ಇಲ್ಲಿ ತುಂಬಾ ಎಫರ್ಟ್ ಹಾಕಿ ಮಾಡಿರ್ತಾರೆ ಆದ್ರೆ ಸಿಕ್ಲಿಲ್ಲ ಅಂತ ಹೇಳುವಂತ? ಆದರೆ ಏನು ಗೊತ್ತಾ ಮೇಡಮ್, ಪ್ರತಿ ವರ್ಷ ಕೂಡ ಅಷ್ಟೇ, ಪ್ರತಿ ವರ್ಷ ನಾವು ಆ ವರ್ಷದ ಮಂಟಪ ತಯಾರಿಕೆ ಮಾಡುವಾಗ ಆ ವರ್ಷಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರ್ತೇವೆ. ಈ ವರ್ಷ ಹೀಗೆ ಮಾಡಬೇಕು ಅಂತ ಹೇಳುವಂಥ ಒಂದು ನಿಲುವಿರುತ್ತೆ. ಆದರೆ ಯಾವುದಾದ್ರು ಒಂದು ಕಾರಣಾಂತರಗಳಿಂದ ನಮ್ಮ ಬಹುಮಾನದಿಂದ ನಾವು ಹಿಂದೆ ಸರಿಬೇಕಾಗ್ತದೆ. ಅದರಲ್ಲಿ ಬೇಸರ ಮೂಡಿದರೆ, ಆ ವರ್ಷ ನಾವು ಬೇಸರ ಮೂಡಿದರೆ ಬರುವ ವರ್ಷಕ್ಕೆ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಸೋಲೆಂಬುದು ಗೆಲುವಿನ ಮೆಟ್ಟಲು ಅಂತ ಹೇಳುವಂಥ ರೀತಿಯಲ್ಲಿ ನಾವು ಆ ವರ್ಷಕ್ಕೆ ಮುಂದಿನ ವರ್ಷ ನಾವು ಇದಕ್ಕಿಂತ ಬೇರೆ ರೀತಿಯಲ್ಲಿ ತಯಾರಿ ಆಗಬೇಕು ಅಂತ ಹೇಳೋ ರೀತಿಯಲ್ಲಿ ತಯಾರಾಗ್ತದೆ. ಕಳೆದ 2 ವರ್ಷಗಳಿಂದ ನಾವು ಬಹುಮಾನ ಪಟ್ಟಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ದುರ್ಘಟನೆಯಿಂದಾಗಿ ಆ ವರ್ಷ 50ನೇ ವರ್ಷ ನಾವು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಕೆ ರವಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ವಿ. ಬಹಳ ದೊಡ್ಡ ಮೊತ್ತದ ಬಡ್ಜೆಟ್ನಿಟ್ಟು ಆ ವರ್ಷ ನಾವು ಮಂಟಪ ತಯಾರಿಕೆ ಮಾಡಿದ್ವಿ. ಆದರೆ ನಾವು ತೊಡ್ಕೊಳ್ಬೇಕು ಅಂತ ಹೇಳಂತಾರೆ ಯಾರನ್ನ ಬೆರಳು ತೋರಿಸಿ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಆ ಒಂದು ವರ್ಷದ ಮಂಟಪದ ವಿಚಾರ ನಮ್ಮ ಮನಸ್ಸಿಗೆ ತುಂಬ ನೋವುಂಟು ಮಾಡಿದೆ. ಅದರಿಂದಾಗಿ ನಾವು ಕಳೆದ ವರ್ಷ ನಾವು ಮಾಡಿದರೂ ಕೂಡ ಪ್ರದರ್ಶನ ವೇಳೆಯಲ್ಲಿ ನಮಗೆ ಮಳೆ ಒಂದು ತೊಡಕಾಗಿ ಪ್ರದರ್ಶನದಲ್ಲಿ ನಾವು ಬಹುಮಾನದ ಹಿಂದೆ ಸರಿಬೇಕಾಯಿತು. ಆದರೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಈ ವರ್ಷ ಆ ಎಲ್ಲ ಏನು ಕಳೆದ ವರ್ಷ ಆಚೆ ವರ್ಷ ನಮಗೆಲ್ಲ ತೊಡಕಾಯಿತು ಅದರ ಬಗ್ಗೆ ಹೆಚ್ಚಿನ ಹೊತ್ತು ಕೊಟ್ಟು ಮಾಡುವಂಥ ನಿರ್ಧಾರ ಮಾಡಿದ್ವಿ. ಅದು ಅಲ್ಲದೆ ಏನಾಗಿದೆ ಅಂತ ಹೇಳಿದ್ರೆ ಈ ವರ್ಷ ದಶಮಂಟಪಗಳಲ್ಲಿ ಒಂದು ತೀರ್ಮಾನ ಆಗಿದೆ. ಅಂದರೆ ಮಂಟಪದ ವಿಸ್ತೀರ್ಣ ಆಗಲಿ ಎತ್ತರ ಆಗಲಿ ಅದರ ಗಾತ್ರಗಳಲ್ಲಿ ಸ್ವಲ್ಪ ಅಂದರೆ ದೊಡ್ಡ ಗಾತ್ರದಕ್ಕಿಂತ ಸ್ವಲ್ಪ ಎಲ್ಲರೂ ನೋಡುವಂಥದ್ದಾಗಬೇಕು, ಎಲ್ಲ ಕಡೆಯಲ್ಲಿ ಮಂಟಪ ತೆರಳುವಂತಾಗಬೇಕು. ಈ ರೀತಿಯಲ್ಲಿ ಮಂಟಪ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಒಂದು ವಿಚಾರ ದಶಮಂಟಪಗಳ ಸಮಿತಿಯಲ್ಲಿ ತೀರ್ಮಾನ ಆಗಿದೆ. ಆ ತೀರ್ಮಾನದ ಪ್ರಕಾರ ಎಲ್ಲರೂ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಹಾಗೆ ಆ ರೀತಿ ಲೆಕ್ಕಾಚಾರದಲ್ಲಿ ನೋಡುವಾಗ ನಮ್ಮ ಮಂಟಪ ಏನು ನಾವು ಗಾತ್ರ ದೊಡ್ಡದಾಗಿ ಮಾಡೋದಿದ್ರು ಕೂಡ ಈಗ ನಿಮಗೆ ಗೊತ್ತಿರುವ ಹಾಗೆಯೇ ಮಡಿಕೇರಿ ದಸರಾದಲ್ಲಿ ಸುಮಾರು 6-7 ಟ್ರ್ಯಾಕ್ಟರ್ನ ಉಪಯೋಗಿಸಿ ದಸರಾ ಮಾಡ್ತಾ ಇದ್ವಿ. ನಮ್ಮಲ್ಲಿ ನಾವು ಕೂಡ 7 ಟ್ರ್ಯಾಕ್ಟರ್ನ ಅಳವಡಿಸಿ ದಸರಾ ಮಾಡಿದಂಥ ಒಂದು ಸಮಯ ಇದೆ. ಆದರೆ ಏನಾಗಿದೆ ಅಂದರೆ ಈ ತಗೊಂಡೋಗಿ ತರುವ ಒಂದು ವ್ಯವಸ್ಥೆಗಳು ಮತ್ತು ಆ ಸಮಸ್ಯೆಗಳು ಉದ್ಭವ ಆಗಿರೋ ಕಾರಣ ನಾವು ಅದನ್ನು 2 ಟ್ರ್ಯಾಕ್ಟರಿಗೆ ಇಳಿಸಿ ಸೀಮಿತಗೊಳಿಸಿ ನಾವು ಮಂಟಪ ತಯಾರಿಕೆ ಮಾಡ್ತಾ ಇದ್ದೀವಿ. ಆದರೂ ಸ್ಥಳಾವಕಾಶದ ಕೊರತೆ ಅದರಲ್ಲಿ ಎದ್ದು ಕಾಣುತ್ತೆ, ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಥಾ ಸಾರಾಂಶ ಪೂರ್ಣಗೊಳ್ಳಬೇಕಾದ್ರೆ ನಾವು
ಇಂತಿಷ್ಟು ಸ್ಥಳಾವಕಾಶಗಳನ್ನ ಮಾಡ್ಕೊಳ್ಬೇಕಾಗ್ತದೆ, ಇಂತಿಷ್ಟು ವಿಗ್ರಹಗಳನ್ನ ಹಾಕಬೇಕಾಗ್ತದೆ. ಆದರೂ ಅದಕ್ಕೆ ತಕ್ಕಂತೆ ನಾವು ಆ ಕಥಾ ಸಾರಾಂಶನ ನಿರ್ಮಾಣ ಮಾಡಿ ತರುವಂಥ ವ್ಯವಸ್ಥೆ ಆಗ್ತಾ ಇದೆ. ಸೊ ಇನ್ನೊಂದು ಪಬ್ಲಿಕ್ಸ್ದು ಏನು ಅಂತ ಹೇಳಿದ್ರೆ ಜಜ್ಮೆಂಟ್ಗೆ ಬರುವಾಗ ಮಾತ್ರ ಶೋ ಕೊಡ್ತಾರೆ, ಅದಾದ್ಮೇಲೆ ನಮಗೆ ನೋಡ್ಲಿಕ್ಕೆ ಸಿಗಲ್ಲ, ಕಥಾ ಸಾರಾಂಶನೂ ಗೊತ್ತಾಗಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇಲ್ಲಿ ಮತ್ತೊಂದು ವಿಚಾರ ನಾವು ಬಹಳ ಮನದಟ್ಟು ಮಾಡ್ಕೊಳ್ಬೇಕು ಮೇಡಮ್. ಯಾಕೆಂತ ಹೇಳಿದ್ರೆ ನಾವು ಒಂದು ಕಥಾ ಸಾರಾಂಶನ ಮಾಡಿದಾಗ ಅಲ್ಲಿಗೆ ಬೇಕಾದ ಒಂದು ಸ್ಪೆಷಲ್ ಎಫೆಕ್ಟ್ಗಳನ್ನ ನಾವು ಅದಕ್ಕೆ ಅಳವಡಿಸಿರ್ತೀವಿ. ಆ ಸ್ಪೆಷಲ್ ಎಫೆಕ್ಟ್ಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಇಂತಿಷ್ಟು 1,00,000 ಎಲ್ಲೆ ಮೀರಿ ಅದರದ್ದು ರೇಟ್ಗಳಿರ್ತದೆ. ಆಗ ನಾವು ಅದನ್ನು ಏನು ಮಾಡ್ತೀವಿ, ಏನು ನಾವು ಜಡ್ಜ್ಮೆಂಟ್ ಮಾಡ್ತೀವಿ ಅದನ್ನು ಆ ಸಮಯದಲ್ಲಿ ಮಾತ್ರ ಪ್ರದರ್ಶನ ಮಾಡುವಂಥದ್ದು. ಹೌದು, ಈಗ ನಾವು ಕೂಡ ಅಷ್ಟೇ ನಮ್ಮ ಮಡಿಕೇರಿ ನಗರದ ನಾವು ಬಹಳ ಮುಖ್ಯವಾಗಿ ಒಂದು ವಿಚಾರನ ಮನದಟ್ಟು ಮಾಡ್ಕೊಳ್ಬೇಕು. ಮಡಿಕೇರಿ ನಗರದಲ್ಲಿ ನಮ್ಮಲ್ಲಿ ಏನು ವರ್ತಕರಿದ್ದಾರೆ ಎಲ್ಲ ಯಾವುದೇ ಜಾತಿ ಭೇದ ಮತ ಇಲ್ಲದೆ ಜನೋತ್ಸವನ ಆಚರಣೆ ಮಾಡುವಂಥದ್ದಲ್ಲಿ, ಅದರಲ್ಲೂ ಸರ್ವಧರ್ಮದ ಏನು ವರ್ತಕರಿದ್ದಾರೆ ಅವರು ನಮಗೆ ಚಂದ ವಸೂಲಿ ಕೊಡುವಂಥದ್ದು. ಆ ಚಂದ ವಸೂಲಿ ಕೊಡುವಾಗ ಸಮಯದಲ್ಲಿ ಕೂಡ ನೀವು ಈಗ ಹೇಳಿದ ಏನು ಇದೆ, ಬೇರೆ ಜಡ್ಜಸ್ಸಿಗೆ ಮಾತ್ರ ನೀವು ಪ್ರದರ್ಶನ ಮಾಡ್ತಾಯಿದ್ದೀರ ಅಂತ ಹೇಳುವಂಥ ವಿಚಾರ ಅದನ್ನು ನಾವು ಮನಗಂಡಿದ್ವಿ. ನಾವು ಏನು ಮಾಡ್ತೀವಿ ಅಂತ ನಮ್ಮಲ್ಲಿ ನೀವು ನೋಡಿದ ಪ್ರಕಾರ ನಮ್ಮ ದೇವಾಲಯದಿಂದ ತೆರಳುವಂಥ ನಮಗೇನು ಜಡ್ಜ್ಮೆಂಟ್ ಮಾಡ್ತಾ ಇದ್ದಾರೆ ಆ ಸ್ಥಳಕ್ಕೆ ತೆರಳುವ ಜಾಗ ತುಂಬ ಅಂದರೆ ಒಂದು ಬದಿಯಲ್ಲಿ ನಮ್ಮ ವೇದಿಕೆ ಇರುತ್ತೆ. ಆ ವೇದಿಕೆ ಇರೋ ಕಾರಣ ಅಲ್ಲಿ ಜನಜಂಗುಳಿ ಜಾಸ್ತಿ ಇದೆ. ಅಲ್ಲದೆ ನಮ್ಮ ರಾಜ ಸೀಟ್ ಪಕ್ಕಲ್ಲದ ಏನು ಪ್ರವಾಸಿಗರಿದ್ದಾರೆ ಅವರು ಹೆಚ್ಚಿನ ಮಟ್ಟದಲ್ಲಿ ರಾಜ ಸೀಟಲ್ಲಿ ಇರ್ತಾರೆ. ನಮ್ಮ ಮಂಟಪನ ತೆರಳಕ್ಕೆ ಹೋಗೋತಿ ನಮ್ಮ ದೇವಸ್ಥಾನದ ಬಳಿ ನಾವು ಒಂದು ಪ್ರದರ್ಶನ ಮಾಡ್ತೇವೆ, ಆಗ ವೇದಿಕೆ ಮೇಲೆ ಕೊಡ್ತೇವೆ. ಮತ್ತು ನಮಗೆ ಕೊಡುವಂಥ ನಿಗದಿ ಪಡುವ ಸಮಯ, ಆ ಸಮಯ ಏನಾಗುತ್ತೆ ಅಂದರೆ 3 ಗಂಟೆ 4 ಗಂಟೆ ಆದಾಗ ನಾವು ನಿಗದಿ ಮಾಡಿದ ಜಾಗಕ್ಕೆ ಹೋಗೋ ಸಮಯ 4 ಗಂಟೆ ಆಗುತ್ತೆ. ಆ 4 ಗಂಟೆ ಸಮಯಕ್ಕೆ ಹೋದಾಗ ನಮಗೆ ಹೆಚ್ಚಿನ ಪ್ರದರ್ಶನ ಈ ಸಾಗುವ ದಾರಿಯಲ್ಲಿ ಕೊಡಲಿಕ್ಕೆ ಕಷ್ಟ ಸಾಧ್ಯ. ಆದರೂ ಕೂಡ ನಮಗೆ ನಿಗದಿಪಡಿಸಿದ ಜಾಗದಲ್ಲಿ ನಾವು ಆ ಒಂದು ಯಾಕೆಂದರೆ ಒಂದು ಕಥಾ ಸಾರಾಂಶವನ್ನು ನಾವು ಅಲ್ಲಿ ಪ್ರದರ್ಶನ ಮಾಡಬೇಕಾದ್ರೆ 21 ನಿಮಿಷಗಳ ಕಾಲಾವಕಾಶ ಕೊಟ್ಟಿರ್ತಾರೆ. ಈ 21 ನಿಮಿಷದ ಕಾಲಾವಕಾಶದಲ್ಲಿ ನಾವು ಅದನ್ನು ತಯಾರಿಕೆ ಮಾಡುವಲ್ಲಿ 5 ರಿಂದ 6 ನಿಮಿಷ ಬೇಕಾಗುತ್ತೆ. ತೀರ್ಪುಗಾರರು ಬಂದು ನಿಂತಾಗ ನಮ್ಮ ಏನು ಮಂಟಪ ಇದೆ ಅದು ಹೀಗೆ ಚಲಾವಣೆಯಲ್ಲಿರಬೇಕು, ಚಲಾಯಿಸಬೇಕು. ನಂತರ ನಮ್ಮಲ್ಲಿ ಬರುವಂಥ ಏನು ಅವರೆಲ್ಲ ಪರಿಶೀಲನೆ ಮಾಡಿ ಮತ್ತು ಪ್ರದರ್ಶನಕ್ಕೆ ಅವರು ಅನುವು ಮಾಡಿಕೊಡ್ತಾರೆ. ಆ ಸಮಯದಲ್ಲಿ 20 ರಿಂದ 30 ನಿಮಿಷಗಳ ಕಾಲ ಕಳೆದೋಗುತ್ತದೆ. ಈ ಕಳೆದೋಗೋ ಟೈಮಲ್ಲಿ ಪ್ರದರ್ಶನ 21 ನಿಮಿಷ ಇರುತ್ತೆ. ಈ ಪ್ರದರ್ಶನ 21 ನಿಮಿಷ ಇರೋತ್ತಿಗೆ ನಾವು ಆ ಸಮಯನ ಗೊತ್ತು ಮಾಡಿದಾಗ ನಮ್ಮದೆಲ್ಲ ಏನು ಕಾರ್ಯಕರ್ತರಿದ್ದರೆ ಅವರ ಮನಸ್ಸು ಪೂರ್ತಿ ಆ ತೀರ್ಪುಗಾರಿಕೆ ಏನಿದೆ, ಯಾಕೆಂದರೆ ಈ 3 ತಿಂಗಳ ಕಾಲ ಅವರೆಲ್ಲ ಕೆಲಸ ಮಾಡಿದ್ದು ಆ ಒಂದು 20 ನಿಮಿಷಗಳ ಕಾಲ ಪ್ರದರ್ಶನ ನೀಡುವ ಒಂದು ಉದ್ದೇಶ ಇಟ್ಕೊಂಡು. ಆಗ ನಮ್ಮಲ್ಲಿ ಏನು ಸ್ಪೆಷಲ್ ಎಫೆಕ್ಟ್ ಇರ್ತದೆ, ಯಾವುದೇ ರೀತಿಯ ಮೂಮೆಂಟ್ ಇರ್ತದೆ ಅದನ್ನು ಆ ಪ್ರದರ್ಶನಕ್ಕೆ ಸೀಮಿತ ಮಾಡುವಂಥ ವ್ಯವಸ್ಥೆ ಆಗುತ್ತೆ. ನಂತರ ಏನಾಗುತ್ತೆ, ಆ ಪ್ರದರ್ಶನ ಮಾಡಿದಾಗ ನಮ್ಮಲ್ಲಿ ಸ್ಪೆಷಲ್ ಎಫೆಕ್ಟ್ಗಳೆಲ್ಲ ಈಗ ಬ್ಲಾಸ್ಟಿಂಗ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಇನ್ನಿತರ ವಸ್ತುಗಳೆಲ್ಲ ಅಲ್ಲಿ ಖಾಲಿಯಾಗಿ ನಂತರ ಪ್ರದರ್ಶನದಲ್ಲಿ ಅದನ್ನು ತೋರ್ಪಡಿಸ್ಕೊಳ್ಳೋಕೆ ಆಗೋದಿಲ್ಲ. ಆಗೇನಾಗುತ್ತೆ, ನೋಡೋರ ಮಟ್ಟಿಗೆ ಇದು ಬಹಳ ಸಿಂಪಲ್ ಆಗಿದೆ, ಇದಕ್ಕೆ ನಾವು ಈ ರೀತಿ ಆಯಿತು ಆ ರೀತಿ ಆಯಿತು ಅನ್ನೋದು ಮಾತುಗಳು ಕೇಳಿಬರೋಂಥದ್ದು. ಆದರೆ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ದಶಮಂಟಪಗಳಲ್ಲಿ ಕೆಲವು ಬದಲಾವಣೆ ತಂದಿದ್ದಾರೆ, ತೀರ್ಪುಗಾರಿಕೆಯಲ್ಲಿ ಕೆಲವು ಬದಲಾವಣೆ ತಂದಿದ್ದಾರೆ. ಅದು ನಂತರ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಹಾಗೆ ತೀರ್ಪುಗಾರಿಕೆ ಏನಾಗ್ತಾ ಇದೆ, ಪ್ರದರ್ಶನ ಏನಾಗ್ತದೆ ಅದನ್ನು ಸಾರ್ವಜನಿಕರು 4 ದಿಕ್ಕುಗಳಲ್ಲಿ ನೋಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಮನೆ ಶಾಸಕರು ಮೊನ್ನೆ ಹೇಳ್ತಾ ಇದ್ರು. ಅದರ ಪ್ರಕಾರ ಈ ವರ್ಷ ಆ ರೀತಿ ಒಂದು ವ್ಯವಸ್ಥೆ ಆದರೆ ತೀರ್ಪುಗಾರಿಕೆ ಎಲ್ಲೇ ಆದರೂ ಕೂಡ ಅದರ ಚಿತ್ರಣವನ್ನು ನೀವು ಎಲ್ಲಿ ಕೂತಿದ್ರೆ ಅಲ್ಲಿ ನೋಡುವಂಥ ವ್ಯವಸ್ಥೆ ಆಗುತ್ತೆ. ಹಾಗೆ ಮಾಡಿದ್ದೇ ಆದರೆ ನಿಜವಾಗಲೂ ಎಲ್ಲಿ ಸ್ಥಳೀಯರು ಸಾರ್ವಜನಿಕರಾಗಿರ್ಬೋದು, ಪ್ರವಾಸಿಗರಾಗಿರ್ಬೋದು, ಎಲ್ಲಿ ಕೂತರೂ ಕೂಡ ಈಗ ನೋಡಿ ನಮ್ಮ ಈಗ ಚಿಕ್ಕಪೇಟೆಯಲ್ಲಿ ನಮ್ಮದು 4 ಮಂಟಪಗಳು ತೀರ್ಪುಗಾರಿಕೆ ಆಗುತ್ತೆ. ಬಾಕಿ ಉಳಿದ ಮಂಟಪಗಳು ತೀರ್ಪುಗಾರಿಕೆ ನಮ್ಮ ಚೌಕಿ ಹಾಗೂ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಆಗುತ್ತೆ. ಆಗಿರುವಾಗ ಅಲ್ಲೇ ತೀರ್ಪುಗಾರಿಕೆ ಆದರೂ ಕೂಡ ಚಿಕ್ಕಪೇಟೆಯಲ್ಲಿ ಬಳಿಯಲ್ಲಿ ಇರುವಂಥ ಜನಗಳಿಗೆ ಅದನ್ನು ನೋಡುವಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳುವಂಥದ್ದು ಭಾವನೆ. ಅದು ನಿಜವಾಗ್ಲೂ ಅದು ಈ ವರ್ಷ ಕಾರ್ಯರೂಪಕ್ಕೆ ಬಂದರೆ ನಿಜವಾಗ್ಲೂ ಎಲ್ಲ ಜನಗಳು ಸಾರ್ವಜನಿಕರು ನೋಡಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳೋದು ಭಾವನೆ. ಸರ್, ಹೊರಗಿಂದ ಬರುವಂತಹ ಪ್ರವಾಸಿಗರಿಗೆ ಹೇಗೆ ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅರಿವಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ನೋಡುವಂಥದ್ದು ಕಲಾಕೃತಿಗಳಾಗಿರ್ಬೋದು, ಆ ಸೌಂಡ್ ಏನಿದೆ ಅಷ್ಟೇ ನೋಡ್ತಾರೆ ಅಷ್ಟೇ. ಸೊ ಅದ್ರ ಬೇಸ್ ಮೇಲೆ ಕೊಡ್ಬೋದು ಅಂತ ಅವ್ರು ಅನ್ಕೊಳ್ತಾರೆ. ಆ್ಯಕ್ಚುಲ್ ಆಗಿ ಯಾವುದ್ರ ಬೇಸ್ ಮೇಲೆ ಜಡ್ಜ್ಮೆಂಟನ್ನು ಕೊಡ್ತಾರೆ? ನಿಜವಾಗ್ಲೂ ನೀವು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಕೇಳಿದ್ರಿ ಮೇಡಮ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 20 ನಿಮಿಷಗಳ ಕಾಲ ನಮ್ಮದು ಏನು ಪ್ರದರ್ಶನ ಇರುತ್ತೆ, ಆ ಪ್ರದರ್ಶನದಲ್ಲಿ ನಾವು 4 ಜನ ತೀರ್ಪುಗಾರನ ಆಯ್ಕೆ ಮಾಡಿರ್ತಾರೆ. ಈ 4 ಜನ ತೀರ್ಪುಗಾರನ ದಶಮಂಟಪ ಸಮಿತಿಯಲ್ಲಿ ಅವರು ಒಳಗೊಂಡಂತೆ ಹೆಸರನ್ನು ಕೊಟ್ಟು ಆ ತೀರ್ಪುಗಾರಿಕೆ ಬರುವಂಥ 4 ಜನದಲ್ಲಿ ಅವರು ಪರಿಣಿತಿ ಹೊಂದಿರಬೇಕು. ಅಂದರೆ ಆ ಮಂಟಪದಲ್ಲಿ ಅಳವಡಿಸತಕ್ಕಂಥ ವಿದ್ಯುತ್ ಶಕ್ತಿಗಳೇನಿದೆ ಅದನ್ನು ಮನಗಂಡು ಒಬ್ಬರು ಅದಕ್ಕೆ ಮಾರ್ಕ್ ಕೊಡ್ತಾರೆ. ಎರಡನೇದು ಈ ನಾವು ಅಳವಡಿಸಿದಂಥ ಕಥಾ ಸಾರಾಂಶ, ಆ ಕಥಾ ಸಾರಾಂಶವನ್ನು ನಾವು ಹೇಳುವಾಗ ನಾವು ಪ್ರಾರಂಭದಲ್ಲಿ ಯಾವ ಪುರಾಣಗಳಿಂದ ತಗೊಳ್ತೀವಿ, ಯಾವ ಅಧ್ಯಾಯದಿಂದ ಯಾವ ಅಧ್ಯಾಯದವರೆಗೆ ಈ ಕಥಾ ಸಾರಾಂಶ ಇದೆ ಅಂತ ಹೇಳೋಂಥ ನಾವು ಹೇಳಿರ್ತೀವಿ. ಅವರು ಬರುವಂಥವ್ರು ಆ ಕಥಾ ಸಾರಾಂಶ ಅಲ್ಲಿ ಏನು ಅವರು ಹೇಳಿದ್ದಾರೆ ಆ ಇದರಲ್ಲಿ ಅಧ್ಯಾಯದಲ್ಲಿ ಇದೆಯಾ ಅಂತ ಹೇಳೋದನ್ನು ಮನಗೊಂಡು ಅವರು ಬಹುಮಾನ ಮಾರ್ಕ್ ಕೊಡುವಂಥದ್ದು.
ಮೂರನೇದ್ದು ಚಲನವಲ್ಲ. ಅದರಲ್ಲಿ ಇವತ್ತಿನ ದಿನಗಳಲ್ಲಿ ಪ್ರಾರಂಭದಲ್ಲಿ ನಮ್ಮ ಏನು ಮಂಟಪಗಳು ಶೋಭಾಯಾತ್ರೆಯಲ್ಲಿ ಸ್ಟಿಲ್ ಆಗಿ ಸಿಂಗಲ್ ಫಿಗರ್ನ ಇಟ್ಟು ಸ್ಟಿಲ್ ಆಗಿ ಹೋಗ್ತಾಯಿದ್ದು ಕಾಲ ನಂತರ ಇದು ಚಲನವಲನಗಳು ಒಳಗೊಂಡಂತೆ ಬಂದಾಗ ಒಂದು ಏನು ಕಥಾ ಸಾರಾಂಶವನ್ನು ಅಲ್ಲಿ ತೋರ್ಪಡಿಸ್ತೀವಿ ಅದು ಒಂದು ದೇವಲೋಕದ ಸೃಷ್ಟೀಕರಣ ಮಾಡುತ್ತೆ. ಆಗ ಆ ಚಲನವಲನಗಳು ಕೂಡ ಅದಕ್ಕೆ ಮನಗೊಂಡು ಅದಕ್ಕೊಂದು ಬಹುಮಾನ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಮತ್ತು ಸಮಯ ಪಾಲನೆ, ನಮಗೆ ನಿಗದಿಪಡಿಸಿದಂಥ ಒಂದು ಸ್ಥಳಕ್ಕೆ ನಾವು ಬಂದು ತಲುಪಿದ್ದೇವೆ. ಮತ್ತು ಶುಚಿತ್ವ, ಆ ಒಂದು ಮಂಟಪ ನೋಡುವಾಗ ಎಲ್ಲೋ ಒಂದು ಏನೋ ಕಣ್ಣಿಗೆ ನೋಡೋದ ರೀತಿಯಲ್ಲಿ ಇದ್ದು ಆ ಶುಚಿತ್ವದಿಂದ ಕೂಡಿರದಿದ್ದರೆ ಆ ಶುಚಿತ್ವಕ್ಕೆ ಅಂತ ಒಂದು ಮಾರ್ಕನ್ನು ಕೊಡ್ತಾರೆ. ಈಗ ಪ್ರೇಕ್ಷಕರಾಗಿ ನೋಡೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬ್ಲಾಸ್ಟಿಂಗ್ ಬಂದು ಅಲ್ಲಿ ದೊಡ್ಡ ಸ್ಮೋಕ್ ಬಂದು ಇನ್ನಿತರ ಬೇರೆ ರೀತಿಯ ಒಂದು ಏನಾದರೂ ವಿಭಿನ್ನತೆ ಇದ್ದು ಅದಕ್ಕೆ ಬಹುಮಾನ ಕೊಡಲಿಲ್ಲ ಅಂತ ಹೇಳುವಂಥದ್ದನ್ನು ಪ್ರೇಕ್ಷಕರಾಗಿ ಹೇಳ್ತಾರೆ, ಪ್ರವಾಸಿಗರು ಹೇಳ್ತಾರೆ, ಪ್ರೇಕ್ಷಕರು ಹೇಳ್ತಾರೆ. ಆದರೆ ಅದರ ಬಹಳ ಮುಖ್ಯವಾಗಿ ಅದರೊಳಗೆ ಇತ್ತಿಷ್ಟು ಅಂಶ ಒಳಗೊಂಡಿರ್ತದೆ. ಏಕೆಂದರೆ ಕಥಾ ಸಾರಾಂಶವನ್ನು ನಾವು ಕಂಡುಕೊಂಡಾಗ ಆ ಕಥಾ ಸಾರಾಂಶದ ಪ್ರಾರಂಭದಿಂದ ಆ ಅಂತ್ಯದವರೆಗೆ ಬರುವಾಗ ಆ ಕಥಾ ಸಾರಾಂಶ ಅದೇ ರೀತಿ ಬಂದಿದೆಯಾ, ಅದರಲ್ಲಿ ಯಾವುದೋ ಯಾವುದೋ ಒಂದು ವ್ಯಕ್ತಿ ಅದರಲ್ಲಿ ಕೊರತೆ ಇದೆಯಾ. ಈಗ ಶಿವಪಾರ್ವತಿ ಬರುವಲ್ಲಿ ಆ ಶಿವಪಾರ್ವತಿ ಬರುವುದೇ ಅವರು ಆ ಕಥೆಯನ್ನು ಬೇರೆ ರೀತಿಯಲ್ಲಿ ಯಾವುದನ್ನು ಇಟ್ಟು ತಗೊಂಡು ಹೋಗಿದ್ದಾರೆ. ಇದನ್ನೆಲ್ಲ ಮನಗಂಡು ಕೊಡುವಂಥದ್ದು. ಬಹಳ ಪ್ರಾಮುಖ್ಯವಾಗಿ ಹೇಳುವಂಥದ್ದು ಕಥಾ ಸಾರಾಂಶಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ. ಆದರೂ ಕೂಡ ಎಲ್ಲ ಮಾರ್ಕ್ಗಳಿಗೆ ಇಂತಿಷ್ಟು ಮಾರ್ಕ್ಗಳಿಗೆ 25 ಮಾರ್ಕ್ಗಳನ್ನ ಕೊಡ್ತಾರೆ. ಅಂತ ಆಕಸ್ಮಿಕ ಜಡ್ಜ್ಮೆಂಟ್ ಬಂದಾಗ ನಮ್ಮಲ್ಲಿ ತಾಂತ್ರಿಕ ದೋಷಗಳು ಏನಾರು ಕಂಡು ಬರ್ತದೆ. ತಾಂತ್ರಿಕ ದೋಷಗಳು ಕಂಡು ಬಂದಾಗ ಲೈಟ್ಗಳು ಆಫ್ ಆಯಿತು, ಮೂಮೆಂಟ್ ಆಗಿಲ್ಲ, ಯಾವುದೊಂದು ಕಟ್ಟಾಗಿ ಬೀಳುವಂಥದ್ದು, ಈ ರೀತಿಯೆಲ್ಲ ಜಡ್ಜ್ಮೆಂಟ್ ಶೋಲಾದರೆ ಅದನ್ನು ಮಾರ್ಕನ್ನು ಅವರು ಕಡಿತಗೊಳಿಸ್ತಾರೆ. ಇದೆಲ್ಲ ನೋಡೋ ಪ್ರೇಕ್ಷಕರಿಗೆ ಗೊತ್ತಾಗಲಿಕ್ಕಿಲ್ಲ. ಆದರೆ ಬಹುಮಾನಕ್ಕೆ ಪೈಪೋಟಿ ನೀಡಿ ಆ ಕಾರ್ಯಕರ್ತರಿದ್ದರೆ ಗೊಂದಲ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ, ಅಲ್ಲಿ ಗಲಾಟೆ ಮಾಡ್ತಾರೆ. ಇದೆಲ್ಲ ಮೊನ್ನೆ ಕೂಡ ಅದರ ಬಗ್ಗೆ ತುಂಬ ಮಾತಾಯಿತು. ಈಗ ನಾವು ಇವತ್ತಿನ ಪ್ರಕಾರ ನೀವೊಂದು ಮನಗಾಣಬೇಕು, ಕುಂದುರ್ಮಠ ದೇವಾಲಯ ಸಮಿತಿಯಿಂದ ಯಾರು ಕೂಡ ಇವತ್ತುವರೆಗೆ ಬಹುಮಾನದ ವಿಚಾರದಲ್ಲಿ ವೇದಿಕೆಯಲ್ಲಿ ಗಲಾಟೆ ಮಾಡಿದಂಥ ಇತಿಹಾಸ ಇಲ್ಲ. ಕಾರಣ ಇಷ್ಟೇ, ನಾವೇನು ಮಾಡಿರ್ತಕ್ಕಂಥದ್ದು ಈ ಕಾರ್ಯಕರ್ತರೇ ಕೆಲಸ ಮಾಡೋದ್ರಿಂದಾಗಿ ನಾವೇನು ಪ್ರದರ್ಶನಕ್ಕೆ ಇಡಬೇಕು ಅಂತ ಹೇಳುವಂಥ ವಿಚಾರ ಅಲ್ಲಿ ಬರದಿದ್ದಾಗ ನಾವು ಸುಮ್ಮನಾಗ್ತೇವೆ. ನಾವೇನು ಯೋಚನೆ ಮಾಡಿ ಆ ಪ್ರದರ್ಶನ ಆಗಿಲ್ಲ, ಆಗ ಬಹುಮಾನಕ್ಕೆ ನಾವು ಹರಹರ ಆಗಿಲ್ಲ ಅಂತ ಹೇಳುವಂಥ ವಿಚಾರನ ನಾವು ಮನಗೊಂಡ್ತೀವಿ. ನಾವು ಪ್ರದರ್ಶನ ಹೆಚ್ಚಾಗಿ ಚೆನ್ನಾಗಿ ಮಾಡಿ ಅಲ್ಲಿ ನಾವು ಬಹುಮಾನಕ್ಕೆ ಬರದಿದ್ದರೆ ಆ ರೀತಿ ಲೋಪದೋಷಗಳು ಬಂದಿಲ್ಲ. ಬಹುತೇಕ ಮಡಿಕೇರಿ ನಗರ ದಸರಾ ಸಮಿತಿಯಲ್ಲಿ ಏನಾಗಿದೆ, ದಸರಾ ಉತ್ಸವದಲ್ಲಿ ಕುಂದುರ್ಮಟ್ಟೆ ನಿಜಗಳು ಬಹುತೇಕ ಬಹುಮಾನ ಪಟ್ಟಿಯಲ್ಲಿತ್ತು. ಆಗಿರುವ ಕಾರಣ ನಾವು 10 ಹಲವನ್ನು ಬಹುಮಾನ ಪಡ್ಕೊಂಡಿದ್ವಿ. ಆಗಿರುವಾಗ ಬಹುಮಾನದ ವಿಚಾರಕ್ಕೆ ನಾವು ಮಾತಾಡಿದ್ರು ಕೂಡ ನಮ್ಮ ಪ್ರದರ್ಶನ ಹೇಗಿದೆ, ನಾವು ಯಾವ ರೀತಿಯಲ್ಲಿ ಮಂಟಪ ತಯಾರಿ ಮಾಡಿದ್ದೀವಿ ಅಂತ ಹೇಳುವಂಥ ಉದ್ದೇಶ ನಮ್ಮಲ್ಲಿರುವ ಕಾರ್ಯಕರ್ತರಿಗಿದೆ. ಆ ಕಾರ್ಯಕರ್ತರದ್ದು ಅಭಿಲಾಷೆ ಮೇಲೆಗೇ ನಮ್ಮ ಮಂಟಪ ಆಗ್ತಾ ಇದೆ. ತಕ್ಕಂತೆ ನಾವು ಆಗಿದೆ. ಯಾಕೆಂತ ಹೇಳಿದ್ರೆ ತೀರ್ಪುಗಾರಿಕೆ ಕೊಡುವಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಂಟಪ ಸಮಿತಿಯವರು ಯಾವುದೋ ಒಂದು ತೀರ್ಪುಗಾರರನ್ನು ಒಪ್ಪೋದಿಲ್ಲ. ಅವರಿಗೆ ಅದರ ಬಗ್ಗೆ ನಾಲೆಜ್ ಇರಲಿಲ್ಲ, ಅದಕ್ಕೆ ಅವ್ರಿಗೆ ಏನು ಗೊತ್ತಿಲ್ಲ, ಈ ರೀತಿ ಗೊತ್ತಿಲ್ಲದವ್ರನ್ನ ಒಬ್ಬರನ್ನ ತೀರ್ಪುಗಾರರಾಗಿ ಮಾಡಿದ್ದೆ, ಈ ಥರ ಅಪಸಾರಗಳು ಬಂದಿದೆ. ಆ ರೀತಿ ಬಂದಾಗ ಅದನ್ನು ಸರಿಪಡಿಸಲಿಕ್ಕೆ ಆಗಲಿಕ್ಕೆ ಯಾಕೆಂತ ಹೇಳಿದ್ರೆ ನಾವು ಸುಮಾರು ಒಂದೊಂದು ಸಮಿತಿಯಲ್ಲಿ 400-500 ಜನಕ್ಕೆ ಸದಸ್ಯರಿದ್ದಾಗ ಮಡಿಕೇರಿ 10 ಮಂಟಪಗಳಿದೆ. 10 ಮಂಟಪದಲ್ಲಿ ಎಷ್ಟು ಸಾವಿರಾರು ಕಾರ್ಯಕರ್ತರಿದ್ದಾರೆ. ಎಲ್ಲರ ಮನೋಭಾವನೆಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ. ಆದರೆ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರುವಂಥ ಒಂದು ಗುಂಪು ಇರುತ್ತೆ. ಆ ದಿನದ ಮಟ್ಟಿಗೆ ದಸರಾ ದಿನ ಬಂದು ಆ ಮಂಟಪದಲ್ಲಿ ಕೈ ಜೋಡಿಸುವಂಥ ಒಂದು ಗುಂಪು ಇರುತ್ತೆ. ಆದರೆ ಆ ದಿನದ ಆ ಗುಂಪು ಕೆಲವು ಗಲಾಟೆಗಳನ್ನ ಇನ್ನಿತರನ್ನ ಮಾಡಿದಾಗ ಅದನ್ನು ಕಡಲಿಕ್ಕೆ ಕಷ್ಟ ಸಾಧ್ಯ. ಆದರೂ ಬಹುತೇಕ ಇವತ್ತಿನ ದಿನಗಳು ತುಂಬ ಕಡಿಮೆಯಾಗಿ ಕಂಡುಬರುತ್ತೆ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ದಶಮಂಟಪ ಸಮಿತಿಯವರು ಹಾಕುವಂಥ ತೀರ್ಮಾನದ ಮೇಲೆ ಇದು ತೀರ್ಮಾನ ಆಗಿರುತ್ತೆ. ಅದೇ ಸರ್, ಅಂದ್ರೆ ಹೊರಗಿಂದ ಜಡ್ಜಸ್ನ ಕರ್ಸ್ಬೇಕು, ಇಲ್ಲೇವ್ರನ್ನ ಕರ್ಸಬಾರ್ದು ಅಂತ ಅದೊಂದು ಮಾತು ಕೂಡ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದ್ರ ಅಂದರೆ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಮೇಡಮ್, ನಾವಲ್ಲಿ ಇಂತಿಷ್ಟು ವರ್ಷಗಳಲ್ಲಿ ಕಂಡು ಬಂದಂಥ ತೀರ್ಪುಗಾರಿಕೆ ಏನಿದೆ, ಈ ವರ್ಷ ಅದ್ರ ಬಗ್ಗೆ ತುಂಬ ಬದಲಾವಣೆ ತಂದಿದ್ದಾರೆ. ಅದು ನಾನು ಹೇಳಲಿಕ್ಕೆ ಇಚ್ಛೆ ಮಾಡೋದಿಲ್ಲ. ಯಾಕೆಂದರೆ ಸಮಿತಿ ಆಗಿದೆ, ಸಮಿತಿಯಲ್ಲಿ ಕೆಲವು ವಿಚಾರ ತೀರ್ಮಾನ ಆಗಿದೆ. ಈಗ ಸೋಮವಾರ ಅದ್ರ ಬಗ್ಗೆ ಒಂದು ತೀರ್ಪು ಆಗುತ್ತೆ, ಅಂದರೆ ಹೀಗೆ ಆಗಬೇಕು ಅಂತ ಹೇಳುವಂಥ ಒಂದು ತೀರ್ಮಾನ ಆಗುತ್ತೆ. ಮತ್ತು ದಶಮಂಟಪದಲ್ಲಿ ಕೂಡ ಒಂದು ಬೈಲ ರಚನೆ ಆಗ್ತಾ ಇದೆ. ದಶಮಂಟಪ ಸಮಿತಿಯವರು ಸೇರಿ ದಸರಾ ಎಲ್ಲ ಒಬ್ಬೊಬ್ಬರ ಪ್ರತಿನಿಧಿಯಾಗಿ ದಸರಾ ಬೈಲ ತಯಾರಾಗ್ತದೆ. ಆ ದಸರಾ ಬೈಲದಲ್ಲಿ ಮಂಟಪ ಹೀಗೆ ಇರಬೇಕು, ತೀರ್ಪುಗಾರಿಕೆ ಹೀಗೆ ಇರಬೇಕು, ತೀರ್ಪುಗಾರರಲ್ಲಿ ಬಂದಾಗ ಬಹುಮಾನ ಸಿಗದಾಗ ಏನು ಘೋಷಣೆ ಮಾಡ್ತಾರೆ, ಅದಕ್ಕೇನು ಒಂದು ವಿರೋಧ ವ್ಯಕ್ತಪಡಿಸ್ತಾರೆ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಲ್ವ. ಆ ಸಮಸ್ಯೆನ ಬಗೆಹರಿಬೇಕಾದ್ರೆ ಅದು ನಿರಂತರ ಆಗಬಾರ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ದಸರಾ ನಡೆಯುತ್ತೆ, ಶೋಭಾಯಾತ್ರೆಯಲ್ಲಿ ಮಂಟಪಗಳು ಪಾಲ್ಗೊಳ್ತದೆ, ಲಕ್ಷಾಂತರ ಮಂದಿ ಇವತ್ತು ಒಂದು ವರ್ಷಕ್ಕಿಂತ ಒಂದು ವರ್ಷ ಹೆಚ್ಚಿನ ಜನಗಳು ನಮ್ಮ ಮಡಿಕೇರಿ ನಗರ ದಸರಾ ನೋಡಲಿಕ್ಕೆ ಬರ್ತಾ ಇದ್ದಾರೆ. ತೀರ್ಪುಗಾರಿಕೆ ಸಮಯದಲ್ಲಿ ತೀರ್ಪು ಹೊರಬಂದಾಗ
ಇಲ್ಲಿ ಮಂಟಪ ಸಮಿತಿಯರು ಮಾಡುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆ ಆಗುತ್ತೆ. ಯಾಕೆಂದ್ರೆ ದಸರಾಗೆ ಕಪ್ಪು ಚುಕ್ಕೆ ಆಗುತ್ತೆ. ಇವತ್ತು ವೇದಿಕೆಯಲ್ಲಿ ಯಾವುದೋ ಉನ್ನತ ಮಟ್ಟ ಅಧಿಕಾರಿಗಳನ್ನು, ನಮ್ಮ ಉಸ್ತುವಾರಿ ಸಚಿವರುಗಳನ್ನು, ಬಹಳ ಯಾರೋ ಸಾಹಿತಿಗಳನ್ನು ಅವ್ರನ್ನ ಕರ್ಕೊಂಡು ವೇದಿಕೆಯನ್ನು ಕೂರಿಸಿರ್ತಾರೆ. ಅವರ ಮುಂದೆ ನಾವು ಇಲ್ಲಿ ಈ ಮಂಟಪದ ಈ ಜಗಳನ್ನ ಅವ್ರ ಮುಂದೆ ಇಟ್ಟಾಗ ನಮ್ಮ ಮಡಿಕೇರಿ ದಸರಾಕ್ಕೆ ಶೋಭೆ ತರುವಂಥದ್ದಲ್ಲ. ಹಾಗಿರುವಾಗ ನಾವು ಅದನ್ನು ಯಾವ ರೀತಿಯಲ್ಲಿ ಸರಿಪಡಿಸ್ಕೊಳ್ಬೇಕು, ಆ ರೀತಿ ಆಗದಾಗೆ ಏನು ನೋಡ್ಕೊಳ್ಬೇಕು ಅಂತ ದಶಮಂಟಪಗಳಲ್ಲಿ ಕಠಿಣವಾದ ಒಂದು ತೀರ್ಮಾನ ತಗೊಳ್ಳುವಂಥ ನಿಲುವು ನಮ್ಮೆಲ್ಲರದ್ದು ಇದೆ. ಏಕೆಂತ ಹೇಳಿದ್ರೆ ನಮಗೆ ಓಡುವವರು ಎಲ್ರಿಗೂ ಬಹುಮಾನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. 10 ಮಂಟಪಗಳಲ್ಲಿ 3 ಮಂಟಪಕ್ಕೆ ಮಾತ್ರ ಬಹುಮಾನ ಬರುತ್ತೆ. ಬಾಕಿ 7 ಮಂಟಪಕ್ಕೆ ಯಾವುದರಲ್ಲಿ ಕೊರತೆ ಆಯಿತು ಅಂತ ಹೇಳೋಂಥನ್ನ ಮನಗಾಣಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈಗ ನೀವು ಹೇಳಿದ ಪ್ರಕಾರ ಹೊರಗಿಂದ ಜಡ್ಜಸ್ನ ಕರ್ಕೊಂಡು ಬರೋದು ಅಂತ ಹೇಳುವಂಥದ್ದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಗೋಚರಗಳನ್ನು ಕೂಗ್ತಾರೆ, ಸರಿಯಾಗಿಲ್ಲ, ಧಿಕ್ಕಾರಕ್ಕೆ ಕೂಗ್ತಾರೆ, ಈ ಥರ ಎಲ್ಲ ಮಾಡಿದಾಗ ಈ ಹೊರಗಿನಿಂದ ಈ ವಿಚಾರಕ್ಕೆ ಯಾರು ಬರ್ತಾರೆ ಹೇಳಿ? ಯಾರು ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು ಏನೋ ಒಂದು ಉನ್ನತ ಮಟ್ಟದ ಒಂದು ವ್ಯಕ್ತಿನ ಕರ್ಕೊಂಡು ಬಂದು ಅಲ್ಲಿ ಕೂರಿಸಿ ತೀರ್ಪುಗಾರಿಕೆ ಮಾಡಿದಾಗ ಈ ತೀರ್ಪುಗಾರಿಕೆ ಕೊಟ್ಟು ಹೋದ ನಂತರ ಅವರನ್ನು ಕರೆದು ಧಿಕ್ಕಾರಕ್ಕೆ ಹೋಗುವಂಥದ್ದಾದರೆ ಈ ವ್ಯವಸ್ಥೆಗೆ ಯಾರು ಬರೋದಿಲ್ಲ. ಆದರೂ ಇಲ್ಲಿ ಸ್ಥಳೀಯರನ್ನೇ ನಾವು ಮನವೊಲಿಸಿ, ಈಗ ನಾವು ಕೂಡ 3 ವರ್ಷಗಳ ಕಾಲ ನಾವು ದಶಮಂಟಪನ ತಗೊಂಡಿದ್ವಿ. ಈ ದಶಮಂಟಪ ಸ್ಥಾನ ತಗೊಂಡಾಗ ತೀರ್ಪುಗಾರಿಕೆಯನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಈ ತೀರ್ಪುಗಾರನ ಕರ್ಕೊಂಡೋಗಿ ಮಾಡಬೇಕಾದ್ರೆ ಯಾರು ತೀರ್ಪುಗಾರಿಕೆ ಒಪ್ಪೋದಿಲ್ಲ. ತೀರ್ಪುಗಾರಿಕೆ ಏನು ಮಾಡ್ತಾರೆ, ಯಾಕಪ್ಪ ನಿಮ್ಮಲ್ಲಿ ಬಂದು ನಾವು ತೀರ್ಪುಗಾರಿಕೆ ಮಾಡಿ ನಾವು ನಿಮ್ಮಲ್ಲಿಂದ ಬಯಸ್ಕೊಳ್ಬೇಕು ಅಂತ. ಈ ವಿಚಾರನ ಒಳಗೊಂಡಂತೆ ತೀರ್ಪುಗಾರರಾಗಿ ಬರುವಂಥದ್ದೇ ದೊಡ್ಡ ವಿಚಾರ. ಅದಕ್ಕೆ ಅವರ ಮನವೊಲಿಸೋದು ಉಂಟಲ್ಲ ಬಹಳ ದೊಡ್ಡ ವಿಚಾರ. ಹಾಗೆ ಇನ್ನು ಮುಂದೆ ಆ ರೀತಿಯ ಲೋಪದೋಷಗಳು ಆಗದಂಗೆ ಸ್ಥಳೀಯರಿಗೇ, ಯಾಕೆಂದರೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು, ಇಲ್ಲಿ ಕೆಲವು ವಿಚಾರಗಳನ್ನು ಸ್ಥಳೀಯರಾದಾಗ ಈ ದೇವಾಲಯಗಳದ್ದು ಮತ್ತು ಇಲ್ಲಿಯ ರಸ್ತೆಗಳಾಗಿರ್ಬೋದು, ಅಲ್ಲಿ ಮಂಟಪ ಸಾಗಿ ಬರುವ ವಿಚಾರಗಳನ್ನೆಲ್ಲ ಅವರು ಮನಗಂಡಿರ್ತಾರೆ. ಅದನ್ನೆಲ್ಲ ಮನಗಂಡು ಅವರು ಹೌದು ಇಂತಿಂಥ ಸಮಯದಲ್ಲಿ ಇರು ಬಂದು ನಿಂತಾಗ, ಮತ್ತು ಮಳೆ ಇರುತ್ತೆ, ಬಹಳ ಮುಖ್ಯವಾಗಿ ಪ್ರತಿ ವರ್ಷ ಕೂಡ ಮಡಿಕೇರಿಯಲ್ಲಿ ಮಳೆ ಬರೋ ಒಂದು ವ್ಯವಸ್ಥೆ ಆಗೇ ಆಗ್ತದೆ ದಸರಾ ಸಮಯದಲ್ಲಿ. ಇದನ್ನೆಲ್ಲ ಬಂದಾಗ ಅಲ್ಲಿ ಏನೋ ಒಂದು ರೀತಿ ಲೋಪದೋಷಗಳು ಕಂಡು ಬಂದರೂ ಅದಕ್ಕೆ ಪೂರಕವಾಗಿ ಅದನ್ನು ಒಂದು ಏನೋ ಒಂದು ಅವ್ರು ಸಹಿಸ್ಕೊಳ್ತಾರೆ. ಇದೊಂದು ಆಯಿತು, ಮಳೆ ಬಂತಲ್ಲ, ಈ ರೀತಿ ಆ ರೀತಿಯೆಲ್ಲ ತೀರ್ಪುಗಾರಿಕೆ ಕೊಟ್ಟು ಯಾರ ಮನಸ್ಸಿಗೆ ನೋವು ಮಾಡದಂಥ ರೀತಿಯಲ್ಲಿ ಇದುವರೆಗೂ ತೀರ್ಪುಗಾರಿಕೆ ಕೊಟ್ಟಂಥವ್ರು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ತೀರ್ಪುಗಾರಿಕೆ ಕೊಟ್ಟಂಥವ್ರ ಬಗ್ಗೆ ನಾವು ಅವಳನಾಗಿ ಮಾಡೋದು, ಮಾತಾಡೋದು ತಪ್ಪಾಗುತ್ತೆ. ಹಾಗೆ ಇನ್ನು ಮುಂದೆ ಮಾಡೋ ತೀರ್ಪುಗಾರಿಕೆ ಅವರು ಸಹ ಅಷ್ಟೇ, ನಾವು ಅವ್ರಿಗೆ ಯಾವುದೇ ರೀತಿಯಲ್ಲಿ ಘೋಷಣೆ ಕೂಗೋದಾಗಲಿ ಇನ್ನಿತರ ಇದೊಳದಾಗಿ ಇಟ್ಕೊಂಡ್ರೆ ಇನ್ನು ಮುಂದಕ್ಕೂ ತೀರ್ಪುಗಾರಿಕೆ ಅಂತಲ್ಲ, ಆ ತೀರ್ಪು ಕೊಡುವಂಥ ವ್ಯಕ್ತಿಗಳು ಮುಂದೆ ಬಂದು ನಾವು ತೀರ್ಪುಗಾರರಾಗಿ ಬರ್ತೀನಿ ಹೇಳುವಂಥ ಮನಸ್ಸನ್ನು ನಾವು ದಶಮಂಟಪದವ್ರು ತರಬೇಕು ಅಂತ ಹೇಳುವಂಥ ವಿಚಾರ ನಾನು ನನ್ನ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಈ ವರ್ಷ ನೀವು ಅಧ್ಯಕ್ಷರಾಗಿದ್ದೀರಾ. ಈ ಹಿಂದೆ ಬಹಳಷ್ಟು ಜನರು ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದರಲ್ಲಿ ನಿಮಗೆ ಯಾರನ್ನಾರೊಬ್ಬರು ನೆನೆಸ್ಕೊಳ್ಳೋದಾದ್ರೆ ಅವರ ಕಾರ್ಯವೈಖರಿ ನಿಮಗೆ ತುಂಬ ಇಷ್ಟ ಆಗಿತ್ತು, ಅದನ್ನು ನಾನು ಕೂಡ ಈ ವರ್ಷ ಪಾಲಿಸ್ತೀನಿ ಅಂತ ಹೇಳೋದಾದ್ರೆ ಯಾರ್ತಾವು ನೀವು ಹೇಳ್ತೀವಿ? ಆ ವಿಚಾರನ ಹೇಳ್ಬೇಕಂತ ಹೇಳಿದ್ರೆ ಮೇಡಮ್, ನಿಜವಾಗಲೂ 52 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದಂಥರಲ್ಲಿ ಬಹಳಷ್ಟು ಜನ ಇದ್ದಾರೆ. ನಾವು ಕಳೆದ ವರ್ಷ 50ನೇ ವರ್ಷದಲ್ಲಿ ನಾವು ಒಂದು ಸ್ಮರಣ ಸಂಚಿಕೆಯನ್ನು ಮಾಡಿದ್ವಿ. ಆ ಸ್ಮರಣ ಸಂಚಿಕೆಯಲ್ಲಿ ನಾವು ಈ ದೇವಾಲಯದ ಹಾಗುಗಳು ಬೆಳೆದು ಬಂದದ ಹಾದಿಯನ್ನು ನಾವು ದಸರಾ ವಿಚಾರವಾಗಿ ಹಾದು ಬಂದಂಥ ಒಂದು ವಿಚಾರಗಳನ್ನ ನಾವು ಅದರಲ್ಲಿ ತೋರಿಸಿದ್ವಿ, ಲೇಖನಿ ಮೂಲಕ ತೋರಿಸಿದ್ವಿ. ಆದರೆ ಅದರಲ್ಲಿ ಎಲ್ಲ ಅಧ್ಯಕ್ಷಗಳನ್ನ ಅವ್ರು ಮಾಡಿದ ವರ್ಷಗಳನ್ನು ಅದರಲ್ಲಿ ನಮ್ಮದು ಮಾಡಿದ್ದೇವೆ. ಆದರೆ ನಾವೀಗ ಈ ವರ್ಷದ ಅಧ್ಯಕ್ಷನಾಗಿದ್ದಾಗ ನಾನು ಹಿಂದೆ ಇದ್ದಂಥ ಅಷ್ಟು ಅಧ್ಯಕ್ಷರ ಕೈ ಕೆಳಗೆ ಕೆಲಸ ಮಾಡಿದವನು. ಆಗಿರುವಾಗ ನಾನು ಎಲ್ಲ ಅಧ್ಯಕ್ಷಗಳನ್ನ ನಾನು ಗೌರವದಿಂದನೇ ಕಾಣಬೇಕು. ಆಗ ಕಂಡಾಗ ನಾನು ಯಾರನ್ನ ಮೇಲೂ ಕೇಳುವಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಕೆಲವರನ್ನ ನಾವು ಅವರು ಈ ರೀತಿ ಮಾಡಿದ್ರು, ಅದ್ರ ಪ್ರಕಾರ ನಾವು ಹೋಗ್ಬೇಕು ಅಂತ ಹೇಳಿದ್ರು. ಇಲ್ಲೂ ಬಹಳ ಮುಖ್ಯವಾಗಿ ಅಧ್ಯಕ್ಷರು ಯಾರೇ ಆಗಿರ್ಬೋದು, ಅಧ್ಯಕ್ಷರು ಯಾರೇ ಆದರೂ ಕೂಡ ಅವರು ಪ್ರದರ್ಶನಕ್ಕೆ ಮಾತ್ರ ಇರ್ತಾರೆ. ಆದರೆ ಅದರೊಳಗೆ ಕೆಲಸ ಮಾಡುವಂಥವ್ರು ಈ ಕಾರ್ಯಕರ್ತರಾಗಿರ್ತಾರೆ. ಆಗ ಈ ಕಾರ್ಯಕರ್ತರ ಗುಂಪು ಏನಿದೆ, ಅವರು ಅಧ್ಯಕ್ಷರು ಯಾರೇ ಆಗಿದ್ರು ಕೂಡ ಅವರ ಕಾರ್ಯಚಟುವಟಿಕೆಯಲ್ಲಿ ಅವರು ಯಾವುದು ನಿರಂತರ ಮಾಡ್ಕೊಂಡು ಬಂದಿದ್ದಾರೆ. ಹಾಗಿರುವಾಗ ನಾನು ಅದರಲ್ಲಿ ಒಬ್ಬ. ಹಾಗಿರುವಾಗ ನಾನು ಯಾರನ್ನೋ ಅಧ್ಯಕ್ಷನಲ್ಲಿ ಈ ಕೆಲಸ ಮಾಡಿದ ಎಲ್ಲ ಅಧ್ಯಕ್ಷರಾಗಿರ್ಬೋದು, ಸುಮಾರು 7 ವರ್ಷ ಕೆಲಸ ಮಾಡಿದವರಿದ್ದಾರೆ, 3 ವರ್ಷ ಕೆಲಸ ಮಾಡಿದವರು, 2 ವರ್ಷ ಕೆಲಸ ಮಾಡಿದವರಿದ್ದಾರೆ. ಆಗ ನಾನು ಅವ್ರನ್ನ ಬೆಳೆದು ತೋರಿಸಲಿಕ್ಕೆ ಇಷ್ಟಪಡೋದಿಲ್ಲ. ಆ ಎಲ್ಲ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ, ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ಈ ವರ್ಷ ಕೂಡ ನಾನು ಕೂಡ ಅಧ್ಯಕ್ಷನ ತಗೊಂಡಾಗ ಅವರೆಲ್ಲರೂ ಅತಿ ಹೆಚ್ಚು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿರುವಾಗ ಎಲ್ಲರೂ ಇದರಲ್ಲಿ ಕೈ ಜೋಡಿಸಿದ್ದಾರೆ, ನಾವು ಕೈ ಜೋಡಿಸ್ತೇವೆ. ಅಂದರೆ ದೇವಸ್ಥಾನದ ಕೆಲಸ ಆದ ಕಾರಣ ಯಾರಲ್ಲಿ ಮೇಲು ಕೀಳುವಂಥದ್ದಿಲ್ಲ. ನಮ್ಮಲ್ಲಿ ಪ್ರತ್ಯೇಕವಾಗಿ ನಮ್ಮಲ್ಲಿ ದೇವಾಲಯದ ಟ್ರಸ್ಟಿಗಳು ಕೂಡ ಮಾತಲ್ಲಿ ಹೇಳ್ತಾರೆ, ಯಾರು ಕೂಡ ಇಲ್ಲಿ ಮೇಲು ಕೀಳಿಲ್ಲ. ನಾವೆಲ್ಲರೂ ಈ ಕುಂದುಮಟ್ಟೆ ಅಮ್ಮನ ಸೇವಾರ್ಥ ಮಾಡುವವರು. ಹಾಗಿರುವಾಗ ನಾವು ಯಾರು ಮೇಲು ಕೀಳಲ್ಲ, ಎಲ್ಲರೂ ಇಲ್ಲಿ ಕಾರ್ಯಕರ್ತರು. ಅಂದರೆ ಈ ವರ್ಷದ ಕಾರ್ಯಕ್ರಮಕ್ಕೆ ಒಬ್ಬರು ಅಧ್ಯಕ್ಷರು ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ವಿನಃ ಬಾಕಿ ಎಲ್ಲರೂ ಕೂಡ ಈ ದೇವಾಲಯದಲ್ಲಿ ಕಾರ್ಯಕರ್ತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಕಲಾಕೃತಿಗಳನ್ನು ಸಿದ್ಧಗೊಳಿಸ್ತಾರಲ್ಲ, ಅವರ ಬಗ್ಗೆ ಏನಾದರೂ ಹೇಳೋದಾದ್ರೆ ಸರ್? ಕಲಾಕೃತಿಗಳನ್ನ ತಯಾರು ಮಾಡೋದ್ರಲ್ಲಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಕಲಾಕೃತಿಗಳನ್ನು ನಾವು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮೈಸೂರಿನ ಉದ್ಬೂರಿನ ಮಹದೇಪ ಆ್ಯಂಡ್ ಸನ್ಸ್ ಅಂತ ಹೇಳುವಂಥ ಅವ್ರು ಕಲಾಕೃತಿನ ಮಾಡ್ತಾರೆ. ಹಾಗೆ ನಮಗೆ ಬೇರೆಂಥ ಅಂದರೆ
ಆರ್ಚ್ ಏನಿದೆ ಅದು ತಮಿಳುನಾಡಿಂದನೇ ಬರುವಂಥದ್ದು, ನಮಗಿಂತಲ್ಲ. ಮಡಿಕೇರಿಯಲ್ಲಿರುವಂಥ ಈ 10 ದೇವಸ್ಥಾನಗಳು ಕೂಡ ತಮಿಳುನಾಡಿನಿಂದ ಬರುವಂಥ ವ್ಯವಸ್ಥೆ ಆಗ್ತದೆ. ಒಂದೆರಡೇನೋ ಮಡಿಕೇರಿಯಲ್ಲಿ ಮಾಡ್ತಾರೆ. ನಂತರ ಇರುವಂಥದ್ದು ಇಲ್ಲಿಯ ಅಂದರೆ ಇದನ್ನು ಅಲಂಕಾರ ಮಾಡುವಂಥದ್ದು ನಮ್ಮಲ್ಲಿ PM ಖಾದರ್ ಅಂತ ಹೇಳುವಂಥವ್ರು ನಮ್ಮ ಸಮಿತಿಯವರೇ ಅವರು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಪೀಠ ನಿರ್ಮಾಣದ ವ್ಯವಸ್ಥೆಯಲ್ಲಿ ಈಗ ಮೊದಲೆಲ್ಲ ಮರದ ಪೀಠ ನಿರ್ಮಾಣ ಮಾಡಿ ಅದರಲ್ಲಿ ದಸರಾ ಹೊರಡಿಸುವಂತಿತ್ತು. ಈಗ ಕಬ್ಬಿಣದ ವ್ಯವಸ್ಥೆ ಆದ ನಂತರ ಎಲ್ಲ ಕಬ್ಬಿಣದ ವ್ಯವಸ್ಥೆ ಮಾಡ್ತಾರೆ. ಅದು ಈಗ ನಮ್ಮಲ್ಲೇ ಇರುವಂಥವ್ರು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ನಾನು ನನ್ನ ವೃತ್ತಿಯಲ್ಲಿ ನಾನು ವೆಲ್ಡರ್ ಆಗಿರೋ ಕಾರಣ ನನ್ನದಲ್ಲಿರುವಂಥ ಹುಡುಗರೇ ಸೇರಿ ಆ ಕೆಲಸವನ್ನು ನಿರ್ವಹಿಸ್ತಾರೆ. ಮತ್ತು ಇದರಲ್ಲಿ ಸ್ಪೆಷಲ್ ಎಫೆಕ್ಟಿವ್ ಕೆಲಸ ಮಾಡುವಂಥವ್ರು ನಮ್ಮ ಅಂದರೆ ಸ್ಥಳೀಯರೇ ನಮ್ಮ ಸಮಿತಿಯವರೇ ಇದ್ದಾರೆ. ಅವರು ಆ ಸಮಯದಲ್ಲಿ ಬಂದು ಸೇರಿಕೊಂಡು ಆ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಸೆಟ್ ವರ್ಕ್ ಕೂಡ ಅಷ್ಟೇ, ಏನು ನಮ್ಮ ತೇರಿನ ಮುಂದೆ ಸೆಟ್ ವರ್ಕ್ ಏನಿದೆ ಅದನ್ನು ಮಾಡುವಂಥವ್ರು ಸ್ಥಳೀಯ ಅದೆಲ್ಲ ಅದಕ್ಕೆ ಅಂದರೆ ಆ ಕೆಲಸಗಳಿಗೆ ನಾವು ದುಡ್ಡು ಕೊಟ್ಟು ಅವ್ರನ್ನ ವ್ಯವಸ್ಥಿತ ಮಾಡ್ಕೊಳ್ಬೇಕು. ನಂತರ ಇರೋದು ಯಾರು ಕೂಡ ಹಣದ ವ್ಯವಸ್ಥೆಗಳನ್ನ ಒಂದು ಮನಸ್ಸಲ್ಲಿ ಯೋಚನೆ ಇಟ್ಕೊಳ್ಳದೆ ಅವರವರು ನಮ್ಮ ಕಾರ್ಯ ಅಂತ ಹೇಳುವಂಥ ರೀತಿಯಲ್ಲಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಸರ್, ಇನ್ನೊಂದು ಗಮನಾರ್ಹ ವಿಷಯ ನೀವು ಹೇಳುವಾಗ ನಾನು ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದ್ರೆ, ನೀವು ಖಾದರ್ ಅನ್ನುವಂಥ ವ್ಯಕ್ತಿಯ ಹೆಸರನ್ನು ತಗೊಂಡ್ರಿ. ಎಲ್ಲರ ಮನಸ್ಸಲ್ಲಿ ಏನು ಅಂತ ಹೇಳಿದ್ರೆ, ದಸರಾ ಅಂತ ಹೇಳಿದ್ರೆ ಹಿಂದೂಗಳ ಹಬ್ಬ, ಹಿಂದೂಗಳು ಮಾತ್ರ ಅದಕ್ಕೆ ಪಾಲ್ಗೊಳ್ತಾರೆ ಅಂತೇಳಿ. ಆದರೆ ಈ ಖಾದರ್ ಸರ್ಗೂ ಹಾಗೂ ನಮ್ಮ ಈ ಸಮಿತಿಗೆ ಏನು ಸಂಬಂಧ ಸರ್? ಅವ್ರು ಹೇಗೆ? ಬಹಳ ಉತ್ತಮವಾದಂಥ ಪ್ರಶ್ನೆನೇ ಕೇಳಿದಿರಿ. ಮಡಿಕೇರಿ ದಸರಾ ಇತಿಹಾಸದಲ್ಲಿ ಇಂತಿಷ್ಟು ವರ್ಷಗಳು ಅಂತಿದೆ. ಸುಮಾರು 100 ವರ್ಷಗಳ ಕಾಲ 100 ವರ್ಷಗಳ ಕಾಲ ಮಂಟಪ ತಯಾರು ಮಾಡಿದವರಿದ್ದಾರೆ. 120 ವರ್ಷಗಳ ಕಾಲ ಈಗ ಪೇಟರ್ ಶ್ರೀರಾಮ ಮಂದಿರ, ದೇಚೂರು ಶ್ರೀರಾಮ ಮಂದಿರ ಹಾಗೂ ದಂಡಿನಿ ಮಾರಿಯಮ್ಮ ಇವರೆಲ್ಲ 100ರ ಗಡಿ ದಾಟಿದ್ದಾರೆ, ಆಸುಪಾಸಲ್ಲಿದ್ದಾರೆ. ಆದರೂ ನೀವೆಲ್ಲ ನೋಡಿದ ಪ್ರಕಾರ ಮೊದಲು ಇದು ದಸರಾ ಆಗಿತ್ತು, ಈಗ ಇದು ಜನೋತ್ಸವ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಧರ್ಮೀಯರು ಕೂಡ ಈ ದಸರಾದಲ್ಲಿ ಭಾಗವಹಿಸುವ ಕಾರಣ ಇದು ಜನೋತ್ಸವ ಆಗಿದೆ. ಇಲ್ಲಿ ಪ್ರಾರಂಭದಲ್ಲಿ ನಾನು ಬಹಳ ಮುಖ್ಯವಾಗಿ ಒಂದು ವಿಚಾರ ನೀವು ಕೇಳಿದಾಗ ನಾನು ಹೇಳಲಿಕ್ಕಿಂತ ಇಷ್ಟಪಡಿದೆ. ಅಂದರೆ ಸ್ಟಿಲ್ ಏನು ಮಂಟಪ ಬರ್ತಾ ಇತ್ತು, ಆ ಸ್ಟಿಲ್ ಮಂಟಪನ ಚಲನವಲನಕ್ಕೆ ತಂದಂಥ ವ್ಯಕ್ತಿ ಅಂತ ಹೇಳಿದ್ರೆ ಅಬೂಬಕರ್ ಅಂತ ಹೇಳುವಂಥವ್ರು. ಅವರು ಕೂಡ ಧರ್ಮದಲ್ಲಿ ಏನು ಅನ್ಯ ಧರ್ಮದವರು. ಆದರೂ ಅವರ ಉದ್ದೇಶ ಏನಾಗಿತ್ತು, ದಸರಾದಲ್ಲಿ ಮಂಟಪಗಳು ಈ ರೀತಿ ಬಂದರೆ ಹೇಗಿರುತ್ತೆ ಅಂತ ಹೇಳುವಂಥದ್ದನ್ನು ತಂದು ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಮಂಟಪಗಳು ಕೂಡ ಚಲನವಲನ ಅಳವಡಿಸ್ಕೊಂಡಿದೆ. ಆಗ ಇದರಲ್ಲಿ ಕೆಲಸ ಮಾಡೋಂಥವ್ರು ಧರ್ಮದ ಬಗ್ಗೆ ಇದರಲ್ಲಿ ಏನೂ ಇಲ್ಲ. ಇವತ್ತು ನಮ್ಮ ನಗರದಲ್ಲಿ ಈಗ ನೀವು ಮೊನ್ನೆ ಗಣಪತಿಲಿ ನೋಡಿರ್ಬೋದು, ನೀವು ಕೇಳೋ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ ನಮ್ಮ ಕೊಡಗಿನಲ್ಲಿ ಏನಿದೆ ಸರ್ವ ಧರ್ಮೀಯರು ಕೂಡ ಒಂದೇ ರೀತಿಯಲ್ಲಿದ್ದಾರೆ. ಇವತ್ತು ಮೊನ್ನೆ ಗಣಪತಿ ಆಚರಣೆ ಮಾಡೋ ಸಮಯದಲ್ಲಿ ಕೂಡ ಗಣಪತಿ ಆಚರಣೆ ಆಗ್ತದೆ, ಇಸ್ಲಾಂ ಧರ್ಮದವರು ಅಲ್ಲಿ ಅವ್ರಿಗೆ ಕೊಡುವಂಥ ಪಾನೀಯ ಕೊಡೋದು, ಅವರಿಗೆ ಉಪಹಾರಗಳನ್ನು ಉಪಹರಿಸೋದು ಮಾಡ್ತಿದ್ದಾರೆ. ಇದರಿಂದ ಏನಾಗ್ತದೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿರುವ ಮಂಟಪ ತಯಾರಿಕೆಯಲ್ಲಿ ಹೇಳಬೇಕಾದ್ರೆ ನಾವು ಮಾಡೋ ಮಂಟಪ ತಯಾರಿಕೆಯಲ್ಲಿ ನಮಗೆ ಪೈಪೋಟಿ ಇದೆ. ಇನ್ನೊಂದು ಮಂಟಪಕ್ಕೂ ನಮ್ಮ ಮಂಟಪಕ್ಕೂ ನಾವು ತಯಾರಿಕೆಯಲ್ಲಿ ನಮಗೆ ಪೈಪೋಟಿ ಇದೆ ಹೊರತು ನಮ್ಮ ಸಮಿತಿಗಳಲ್ಲಿ ನಮಗೆ ಪೈಪೋಟಿ ಇಲ್ಲ. ಹಾಗೆ ಯಾವ ಧರ್ಮದವ್ರ ಬಗ್ಗೆ ನಮಗೆ ಪೈಪೋಟಿ ಇಲ್ಲ. ನಾನು ಮೊದಲೇ ನಿಮ್ಮಲ್ಲಿ ಹೇಳಿದೆ, ನಮ್ಮಲ್ಲಿ ಮಡಿಕೇರಿ ನಗರದಲ್ಲಿ ಸರ್ವ ಧರ್ಮದ ವರ್ತಕರು ನಮಗೆ ಚಂದ ವಸೂಲಿ ಕೊಡ್ತಾ ಇದ್ದಾರೆ. ಹಾಗಿರುವಾಗ ನಾವು ಇದನ್ನು ಒಂದು ಧರ್ಮಕ್ಕೆ ಸೀಮಿತವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಹಾಗಿರುವಾಗ ದಸರಾ ಅಂತ ಹೇಳುವಂಥದ್ದು ಸರ್ವ ಧರ್ಮೀಯರು ಎಲ್ಲ ಉತ್ಸಾಹದಿಂದ ಮಾಡುವಂಥದ್ದು ಈ ದಸರಾ ಆಚರಣೆ. ಅದೀಗ ಜನೋತ್ಸವವಾಗಿ ಮಾರ್ಪಟ್ಟಿದೆ. ಆಗಲೂ ವೇದಿಕೆಯಲ್ಲಿ ಇವತ್ತು ನೀವು ನೋಡಿ ಪ್ರಕಾರ ಇವತ್ತು ನಮ್ಮ ಮಡಿಕೇರಿ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡೋದು ಯಾರು ಅಂತ ಹೇಳೋದು ಎಲ್ಲರ ಗಮನದಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾವ ವ್ಯಕ್ತಿ ಧರ್ಮ ಅದೆಲ್ಲ ಮುಖ್ಯ, ಅವರ ಕಾರ್ಯವೈಖರಿ ಅವರು ಯಾವ ಮಟ್ಟದಲ್ಲಿದ್ದಾರೆ, ಅವರು ನಮ್ಮ ಈ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂಥವ್ರನ್ನ ದಸರಾದಲ್ಲಿ ಗುರುತು ಮಾಡುವಂಥದ್ದು. ಹಾಗಿರುವಾಗ ಇವತ್ತು ರಾಜ್ಯದಲ್ಲೇ ಆ ರೀತಿ ವ್ಯವಸ್ಥೆಗಳಾದಾಗ ನಾವು ನಮ್ಮ ಈ ಪುಟ್ಟ ಜಿಲ್ಲೆ ಮಡಿಕೇರಿಯಲ್ಲಿ ಪುಟ್ಟ ಒಂದು ನಗರದಲ್ಲಿ ದಸರಾ ಆಚರಣೆಯಲ್ಲಿ ನಾವು ಅದನ್ನ ತರೋದು ಸೂಕ್ತ ಅಲ್ಲ ಅಂತ ಹೇಳೋದು ಭಾವನೆ ಅದು ಅಲ್ಲ. ಇನ್ನು ಮುಂದಕ್ಕಾದರೂ ಅದು ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿ ಸಮಿತಿಯಲ್ಲಿ ನೋಡಿ ಪ್ರತಿಯೊಬ್ಬರು ಕೆಲವರು ಆ ಧರ್ಮದವ್ರನ್ನ ದೇವಸ್ಥಾನದ ದಸರಾ ಉತ್ಸವ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇವತ್ತು ಕೂಡ ನಮ್ಮಲ್ಲಿ ಈ ಮುಂದಿನ ದಿನಗಳಲ್ಲಿ ಅದು ನಡೆಯುತ್ತೆ. ನಮ್ಮಲ್ಲಿ ಕಾರ್ಯಕರ್ತರ ಗುಂಪಲ್ಲಿ ಬಂದಾಗ ಸರತಿ ಸಾಲಿನಲ್ಲಿ ಕೆಲಸ ಮಾಡ್ಕೊಂಡು ಬರುವಂಥವ್ರು ಇದ್ದಾಗ ಆ ಸರತಿ ಸಾಲಿನಲ್ಲಿ ಅವರಿದ್ದಾರೆ, ಹಿಂದೂ ಇದ್ದಾರೆ, ಕ್ರೈಸ್ತ ಇದ್ದಾರೆ, ಮುಸಲ್ಮಾನ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರನ್ನ ಕೂಡ ಮುಂದಿನ ದಿನಗಳಲ್ಲಿ ನಾವು ಅಧ್ಯಕ್ಷರಾಗಿ ಮಾಡ್ತೇವೆ. ಯಾಕೆಂದರೆ ಅವರ ಕೊಡುಗೆ ಇದೆ. ಕೊಡುಗೆ ಇಟ್ಟಾಗ ಅವ್ರು ನಮ್ಮ ಕೆಲಸಕ್ಕೆ ಮಾತ್ರ ನಾವು ಉಪಯೋಗಿಸ್ಕೊಂಡು ಸ್ಥಾನಮಾನಗಳನ್ನು ಕೊಡೋದ್ರಲ್ಲಿ ತಪ್ಪಾಗೋದು ಅಂತ ಹೇಳಿದ್ರೆ ತಪ್ಪದು. ಹಾಗಿರುವಾಗ ನಿರಂತರ ಅದು ಈ ಹಿಂದೆ ಕೂಡ ಅಷ್ಟೇ, ಹಿಂದೆ ನಮ್ಮ ದೇವಾಲಯದಲ್ಲೂ ಕೂಡ ಹಲವಾರು ಅನ್ಯ ಧರ್ಮೀಯರು ಬಂದು ಕೆಲಸ ಮಾಡಿದ್ದಾರೆ, ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ದಾರೆ, ಕೆಲಸ ನಿರ್ವಹಿಸ್ತಿದ್ದಾರೆ. ಇವತ್ತು ನಮ್ಮ ದೇವಾಲಯದಲ್ಲಿ ಕೂಡ ಅಷ್ಟೇ ಎಲ್ಲ ಧರ್ಮದವರು ಬಂದು ಒಳಗಡೆ ಪೂಜೆ ಮಾಡ್ತಾರೆ, ಯಾರನ್ನ ತಡಿತಾ ಇಲ್ಲ. ಕಾರಣ ಇಷ್ಟೇ, ಇಲ್ಲಿಯ ಈ ದೇವಾಲಯದ ಶಕ್ತಿ ಏನಿದೆ ಆ ಶಕ್ತಿಗೆ ಅನುಗುಣವಾಗಿ ಭಕ್ತರು ಬರ್ತಾರೆ. ಭಕ್ತರು ಬಂದಾಗ ನಾವು ಅವ್ರನ್ನ ಧರ್ಮದ ವಿಚಾರವಾಗಿ ನಾವು ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಬ್ಬರ ಧರ್ಮದಲ್ಲಿ ಅವರವರದ್ದು ಇದಿರ್ಬೋದು, ಅದು ಅವರವರ ಮನೆಗಳಲ್ಲಿ ಅವರವರ ಮನಸ್ಸುಗಳಲ್ಲಿ ಇದ್ದರೆ ಸಾಕು. ಇಲ್ಲಿ ನಡೆಯುವಂಥ ವಿಚಾರಗಳಲ್ಲಿ
ತರದೇ ಇದ್ದರೆ ನಾವು ಮಾಡುವಂಥ ಉತ್ಸವ ಚೆನ್ನಾಗಾಗುತ್ತೆ. ಈಗಲೂ ಕೂಡ ಬಹಳಷ್ಟು ಈ 57 ವರ್ಷಗಳು ಕೂಡ ನಮ್ಮಲ್ಲಿ ಎಲ್ಲ ನಮ್ಮ ದಸರಾ ಸಮಿತಿಯ ಪಟ್ಟಿ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ, ಈ ಹಿಂದೆ ಕೂಡ ಎಲ್ಲ ಧರ್ಮದವರು ಅದರಲ್ಲಿ ಕೆಲಸ ಮಾಡಿದ್ದಾರೆ. ಆಗಿರುವಾಗ ನಾವು ಧರ್ಮದ ಚಿಂತನೆ ನಾವು ಮಂಟಪದಲ್ಲಿ ಮಾಡ್ತೇವೆ, ನಮ್ಮಲ್ಲಿಂತಲ್ಲ ದಸ ಮಂಟಪಗಳು ಕೂಡ ಅದಿಲ್ಲ. ಆಗಿರುವಾಗ ದಸರಾಕ್ಕೆ ಆ ರೀತಿಯ ಕಪ್ಪು ಚುಕ್ಕೆ ಬರಲಾರದು ಅಂತ ಹೇಳೋದು ನನ್ನ ಒಂದು ಅನಿಸಿಕೆ. ಸೊ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈಗ ಪ್ರಸ್ತುತ ಚರ್ಚೆಯಲ್ಲಿರುವಂಥದ್ದು ಡಿಜೆ ಬಗ್ಗೆ. ಡಿಜೆ ಬ್ಯಾನ್ ಆಗ್ತಾ ಇದೆ, ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹೌದು ಮೇಡಮ್, ಡಿ ಜೆ ಅಂತ ಹೇಳುವಂಥದ್ದು ಇವತ್ತು ನಾನು ಆಗಲೇ ಮಾತಲ್ಲೇ ಹೇಳಿದೆ, ಇವತ್ತು ಬಹುತೇಕ ಅಂದರೆ ತರುಣಿಯರು ಎಲ್ಲರೂ ಇಷ್ಟಪಡುವಂಥದ್ದು ದಸರಾ ಅಂತ ಹೇಳಿದಾಗ ಮಂಟಪದ ಮುಂದೆ ಹಾಕುವಂಥ ಈ ಏನು ಡಿ ಜೆ ಅಂತ ಹೇಳುವಂಥದ್ದು ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ ಡಿ ಜೆನೇ ಬ್ಯಾನ್ ಮಾಡುವಾಗ ಅಂದರೆ ಧ್ವನಿವರ್ಧಕನೇ ಇಲ್ಲ, ಶಬ್ದಗಳೇ ಇರಬಾರ್ದು, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆ ನಂತರ ಯಾವುದೇ ಮಾಡಬಾರ್ದು ಅಂತ ಹೇಳೋದು. ಇವತ್ತು ಒಂದು ಮಾತ್ರ ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು, ಈ ಒಂದು ವ್ಯವಸ್ಥೆ ಬಂದ ನಂತರ ಅಂದರೆ 10 ಗಂಟೆ ನಂತರ ಮದುವೆ ಕಾರ್ಯಕ್ರಮಗಳು ಕೂಡ ಏನು ವಾದ್ಯಗೋಷ್ಠಿ ಅದನ್ನು ನಿಲ್ಲಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಅದು ಸ್ಥಳೀಯರಿಂದ ಆಗುತ್ತೋ ಅಥವಾ ಇನ್ನೊಂದು ಹೊರಯಿಂದ ಬಂದವರಿಂದ ಆಗುತ್ತೋ ಗೊತ್ತಿಲ್ಲ. ಆದರೆ ಬಹಳ ಪ್ರಮುಖವಾಗಿ ಯಾವುದೇ ಒಂದು ಶೋಭಾಯಾತ್ರೆ ಆಗಲಿ, ಅದು ದಸರಾ ಅಂತಲ್ಲ, ಯಾವುದೇ ಶೋಭಾಯಾತ್ರೆ ಕೂಡ ಅಲ್ಲಿ ವಾದ್ಯಗೋಷ್ಠಿಯ ಪ್ರಾಮುಖ್ಯತೆ ಇದ್ದೇ ಇದೆ. ಒಂದು ವಾದ್ಯಗೋಷ್ಠಿ ಇಲ್ಲದಿದ್ದರೆ ಅದು ಶವಯಾತ್ರೆ ಆಗುತ್ತೆ. ಶವಯಾತ್ರೆಯಲ್ಲಿ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಶವ ತಗೊಂಡೋಗೋದು ಕೂಡ ಒಂದು ವಾದ್ಯಗೋಷ್ಠಿ ಇದೆ. ಆಗಿರುವಾಗ ಅದನ್ನು ಯಾವುದೇ ಧರ್ಮದ ವಿಚಾರವಾಗಿ ಹೇಳುವಂಥದ್ದಲ್ಲ, ಒಂದು ವಾದ್ಯಗೋಷ್ಠಿ ಎಲ್ಲ ವಿಚಾರದಲ್ಲಿ ಪ್ರಾಮುಖ್ಯತೆ ಪಾತ್ರ ವಹಿಸಿದಾಗ ನಮ್ಮ ದಸರಾದ ಶೋಭಾಯಾತ್ರೆಯಲ್ಲಿ ಕೂಡ ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಆದರೆ ಈ ಡಿ ಜೆ ಏನಿದೆ, ಆ ಪ್ಲೇ ಮಾಡೋರು ಒಬ್ರು ಇಲ್ಲದೆ ಬೇರೆ ಅದನ್ನು ಧ್ವನಿವರ್ಧಕ ಅಂತ ಹೇಳೋದು ಬಿಂಬಿಸಿದರೆ ಅದು ನಿಜವಾಗ್ಲೂ ದೊಡ್ಡ ಗಲಾಟೆಗೆ ಆಗೋದಿಲ್ಲ. ಇದನ್ನು ಧ್ವನಿವರ್ಧಕ ಬೇಕು, ಯಾಕೆಂತ ಹೇಳಿದ್ರೆ ನಮ್ಮ ಕಥಾ ಸಾರಾಂಶನ ನಾವು ಪ್ರದರ್ಶನ ಮಾಡಬೇಕಾದ್ರೆ ನಮಗೆ ಧ್ವನಿವರ್ಧಕದ ಅವಶ್ಯಕತೆ ಇದೆ. ಆಗ ಅದನ್ನು ಡಿ ಜೆ ಅಂತ ಬಳಸ್ಕೊಳ್ಳದೆ ಧ್ವನಿವರ್ಧಕ ಅಂತ ಅಳಿಸ್ಕೊಂಡ್ರೆ, ಈ ಹಿಂದೆ ಕೂಡ ಧ್ವನಿವರ್ಧಕ ಇತ್ತು, ಪ್ರತಿಯೊಂದು ಮಂಟಪಗಳಲ್ಲಿ ಧ್ವನಿವರ್ಧಕ ಇತ್ತು, ಒಲಗ ಇತ್ತು, ಬ್ಯಾಂಡ್ ಸೆಟ್ ಬರ್ತಾ ಇತ್ತು, ಈ ಥರ ಎಲ್ಲ ಆಗ್ತಾಯಿದೆ. ಆಗಿರುವಾಗ ಅದನ್ನು ಡಿ ಜೆ ಅಂತ ಬಳಕೆ ಮಾಡದೆ ಧ್ವನಿವರ್ಧಕ ಅಂತ ಮಾಡಿ, ಇವತ್ತು ಸರ್ಕಾರದ ಅಲ್ಲ, ನಾವು ಕೂಡ ಇದು ಸರ್ಕಾರದ ನಿಯಮ ಅಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದನ್ನು ಅದಿರುವಾಗ ನಾವು ಯಾರು ಕೂಡ ಕಾನೂನನ್ನ ಉಲ್ಲಂಘನೆ ಮಾಡುವಂಗಿಲ್ಲ. ಆ ಕಾನೂನು ಉಲ್ಲಂಘನೆ ಮಾಡುವಾಗ ಇಲ್ಲ ಅಂತ ಹೇಳಿದಾಗ ಆ ವಿಚಾರಕ್ಕೆ ಸಹ ನಾವು ಮನಗಂಡು ತಲೆಬಾಗಿ ಇಂತಿಷ್ಟು ಡಿಸಿಬಲ್ ಏನಿದೆ ಅದ್ರ ತಕ್ಕಂತೆ ನಾವು ಅದನ್ನು ಪ್ಲೇ ಮಾಡ್ಕೊಂಡು ಹೋದರೆ ಏನು ತೊಂದರೆ ಆಗಲಿಕ್ಕಿಲ್ಲ ಅಂತ ಹೇಳುವಂಥ ನನ್ನ ಭಾವನೆ. ವೀಕ್ಷಕರೇ, ನಮ್ಮ ಜೊತೆಗೆ ಇವಾಗ ಕುಂದುರ್ಮುಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದ ದಸರಾ ಮಂಟಪ ಏನು ಹೊರಡಿಸ್ತಾರೆ ಈ ಸಮಿತಿಯ ಕಾರ್ಯ ಅಧ್ಯಕ್ಷರಾಗಿರುವಂತಹ ಖಾದರ್ ಸರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ನಿಮಗೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ದಸರಾ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಹಿಂದೂಗಳು ಮಾತ್ರ ಪಾಲ್ಗೊಳ್ತಾರೆ, ಬೇರೆ ಅನ್ಯ ಧರ್ಮದವರು ಯಾರು ಕೂಡ ಸಮಿತಿಲಿ ಇರೋದಿಲ್ಲ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನೋ ನಂಬಿಕೆ ಬಹಳಷ್ಟು ಜನರಲ್ಲಿದೆ. ಆದರೆ ನೀವು ಅದಕ್ಕೆ ವಿರುದ್ಧವಾಗಿ ಬಹಳ ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಅಂತ ಮಂಜು ಸರ್ ಅವರು ಹೇಳಿದ್ರು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಹೇಗೆ ಇಂಟ್ರೆಸ್ಟ್ ಬಂತು ಸರ್ ಇಲ್ಲಿ ನೀವು ಸಮಿತಿಗೆ ಸೇರಬೇಕು, ದೇವರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ? ನಂದಂದ್ರೆ ಸುಮಾರು ನಾನು ನನ್ನ ಒಂದು 18ನೇ ವಯಸ್ಸಿಗೆ ನಮ್ಮ ಒಂದು ಗೆಳೆಯರ ಬಳಗ ಇತ್ತು, ಅವ್ರ ಮುಖಾಂತರ ನಾನು ಈ ದೇವಸ್ಥಾನಕ್ಕೆ ಎಂಟರ್ ಆದೆ. ಅಂದರೆ ದಸರಾ ಅಂದರೆ ಆ ಟೈಮಲ್ಲಿ ಟಿ ಪಿ ರಮೇಶ್ ಅವ್ರದ್ದೊಂದು ಟ್ರೂಪ್ ದಸರಾ ನಡೆಸ್ತಾ ಇತ್ತು. ಆಗ ನಾವೇನು ಮಾಡಿದ್ವಿ, ಈ ಟ್ರ್ಯಾಕ್ಟರ್ ಸೆಟ್ಟಿಂಗಿಗೆ ನಮ್ಮನ್ನು ಕರೆಯೋರು, ನಾವೊಂದು ಟ್ರ್ಯಾಕ್ಟರ್ ಸೆಟ್ಟಿಂಗು ಇಂಥದ್ದೆಲ್ಲ ಮಾಡ್ಕೊಳ್ತಿದ್ದೆ. ಅದು ಸುಮಾರು ನನ್ನ 18ನೇ ವಯಸ್ಸಿಗೆ ಇರಬೇಕು. ಆಲ್ರೆಡಿ ನಾನೀಗ ಇದು 39 ವರ್ಷ ಕಳೆದು 40ನೇ ವರ್ಷ ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋದು. ಈ ವರ್ಷ ಮಾಡಿದರೆ 40 ವರ್ಷ. ಓಕೆ, ಸುದೀರ್ಘವಾದಂಥ ಸೇವೆ ಅಂತ ಹೇಳ್ಬೋದು. ಅಲ್ಲಿಗೆ ಮತ್ತೆ ಇದು ಮಡಿಕೇರಿ, ಏಕೆಂದರೆ ಇದು ಜಾತಿ ಧರ್ಮ ಇದೆಲ್ಲ ಬಿಟ್ಟ ಒಂದು, ಎಲ್ಲರೂ ಎಲ್ಲ ಧರ್ಮನ ಪ್ರೀತಿಸ್ಕೊಂಡು. ತಮ್ಮ ಧರ್ಮದಿಂದ ಏನು ವಿರೋಧ ಏನು ವ್ಯಕ್ತವಾಗಿಲ್ವ? ಈ ತರ ಕೆಲಸಕ್ಕೆ ಹೋಗ್ತಾ ಇದೆಯಾ ಅದು ಇದು ಅಂತ ಏನು? ನನ್ನ ಧರ್ಮ ನನಗೆ ಮೊದಲು, ನಾನು ನನ್ನ ಧರ್ಮನ ಬಿಟ್ಟು ಬಂದು ಇಲ್ಲಿ ಕೆಲಸ, ನನ್ನ ಧರ್ಮ ನನಗೆ ಮೊದಲು. ಎಲ್ಲ ಧರ್ಮನ ಪ್ರೀತಿಸುವ. ಹೌದು, ಖಂಡಿತವಾಗ್ಲೂ ಎಲ್ಲ ಧರ್ಮನ ಪ್ರೀತಿಸುವ, ಎಲ್ಲ ಧರ್ಮದವ್ರ ಕೆಲಸನೂ ಸೇರಿ ಮಾಡುವ, ಅವರು ನಮ್ಮಲ್ಲಿ ಬಂದು ಮಾಡಲಿ. ಈ ದಸರಾ ಅಂತ ಹೇಳೋದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಜನೋತ್ಸವ, ಎಲ್ಲರೂ ಕೂಡ ಜನೋತ್ಸವ, ಎಲ್ಲರೂ ಪಾಲ್ಗೊಳ್ಬೇಕು. ಎಲ್ಲರೂ ದಸರಾ ನೋಡಕ್ ಬರ್ತಾರೆ. ಹೊರಗಡೆಯಿಂದ ಪ್ರವಾಸಿಗರು ಅವರು ಜಾತಿ ಧರ್ಮ ಇಟ್ಕೊಂಡೇನು ದಸರಾ ನೋಡಕ್ ಬರ್ತಾ ಇಲ್ಲ. ಒಂದು ಉತ್ಸವ ಇದು, ಈಗ ಒಂದು ಜನೋತ್ಸವ ಅಂತಾಗಿದೆ, ಮೊದಲು ದಸರಾ ಅಂತ ಇತ್ತು. ಅದರಿಂದ ಇದು ಏನು ಒಂದು ಧರ್ಮಕ್ಕೆ ಸೀಮಿತ ಆಗಿದೆ ಅಂತ ನನ್ಗನ್ನಿಸ್ತಾ ಎಲ್ಲ, ಇನ್ನು ಆ ಧರ್ಮದವ್ರದ್ದು ಏನು ಅಂತ ನನ್ಗೆ ಗೊತ್ತಿಲ್ಲ. ಅದು ಏನು ಯೋಚನೆ ಮಾಡಿದ್ರು ನಾನು ಅದನ್ನೆಲ್ಲ ತಲೆಗೆ ಹಚ್ಕೊಳ್ಳೋಕ್ಕಿಲ್ಲ. ನನಗೇನಂದರೆ ಜನ ಬೇಕು, ಸಮಾಜದಲ್ಲಿ ಎಲ್ಲರ ಜೊತೆ ಚೆನ್ನಾಗಿರಬೇಕು. ಈ ಬಾರಿ ಯಾವ ರೀತಿ ವಿಭಿನ್ನತೆಯಿಂದ ನಿಮ್ಮ ಮಂಟಪ ಬರಲಿದೆ ಸರ್?
ಚೆನ್ನಾಗಿ ಬರ್ಬೋದು ಅಂತ ಅನ್ನಿಸ್ತದೆ. ಯಾಕೆಂದರೆ ನಾವು ವರ್ಷನೂ ವಿಭಿನ್ನವಾಗಿಯೇ ಹೊರಡ್ಸೋರು. ಕೆಲವು ಏನೋ ಆಚೆ ಈಚೆ ಆಗ್ತದೆ, ಬಹುಮಾನದಿಂದ ಹೊರಗುಳಿದು ಬಿಡ್ತೀವಿ, ಅದೆಲ್ಲ ಸಾಮಾನ್ಯ ನಡೆಯುವಂಥದ್ದು, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕಿಲ್ಲ. ಅಂತೂ ಇಷ್ಟು ವರ್ಷ ನಡೆಸಿದಕ್ಕಿಂತಲೂ ಚೆನ್ನಾಗಿ ಈ ಬಾರಿಯ ದಸರಾನ ನಡೆಸ್ತೀವಿ. ಅಧ್ಯಕ್ಷರಾದ ಮಂಜು ಸರ್ ಅವರ ಸಹಕಾರ ಹೇಗಿದೆ? ಖಂಡಿತವಾಗಿಯೂ ಸುಮಾರು ವರ್ಷ ನನ್ನ ಜೊತೆನೇ ದುಡ್ದವರು. ದಸರಾ ಅಂತ ಹೇಳೋದ್ರಲ್ಲಿ ಅಂದಿನಿಂದ ಇವತ್ತವರೆಗೂ ಒಟ್ಟಿಗೆ ಕೆಲಸ ಮಾಡ್ತಾ ಬಂದಿದ್ದೀವಿ. ಸೂಪರ್, ಚೆನ್ನಾಗಿದೆ. ಅದರ ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರ ಬಗ್ಗೆ ಈ ಸಮಿತಿಯಲ್ಲಿ ನಿಮ್ಮ ಪಾತ್ರ ಏನು ಸರ್? ಇಲ್ಲಿ ನನ್ನ ಪಾತ್ರ ಏನಂದರೆ, ನಾನು ವಿಗ್ರಹಗಳದೀಗ ನಮ್ಮಲ್ಲಿ ಏನಾದರೂ ಚಿಕ್ಕ ಪುಟ್ಟ ರಿಪೇರಿ ಕೆಲಸ ಅಂಥದ್ದೆಲ್ಲ ಇದ್ದರೆ ಉತ್ಸವ ಮೂರ್ತಿಗಳದೆಲ್ಲ ಮೈಸೂರು ಕಳಿಸ್ಬೇಕು. ಅದನ್ನು ನಾವು ಇಲ್ಲೇ ರೆಡಿ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಪೇಂಟಿಂಗ್ ಮಾಡ್ತೀನಿ ವಿಗ್ರಹಗಳದ್ದು. ಎಲ್ಲ ಪೇಂಟಿಂಗ್ಸ್ ಮಾಡ್ತೀರಾ? ಆಲ್ರೆಡಿ ಈಗ ಇರುವಂಥ ಸುಮಾರು ವಿಗ್ರಹಗಳೆಲ್ಲ ಪೇಂಟ್ ನಾನೇ ಮಾಡಿ ಇಟ್ಟಿರುವಂಥದ್ದು. ಮತ್ತೇನಂದರೆ ನಾನು ಡ್ರೆಸ್ಸಿಂಗ್, ಅದೊಂದು ಅಲಂಕಾರ ಈಗ ನೀವು ನೋಡ್ತಿದ್ದಾಗೆ ಮಾಡ್ತಾ ಇದ್ದೀನಿ. ಅಂದರೆ ಈ ಅಲಂಕಾರ ವಿಷಯದಲ್ಲಿ ಅದು ನನಗೆ ಹೆಮ್ಮೆ ಇದೆ. ಯಾಕೆಂದರೆ ಮಡಿಕೇರಿ ದಸರಾದಲ್ಲಿ ಆಗಲಿ ಮೈಸೂರಲ್ಲಾಗಲಿ ಎಲ್ಲಿಯೂ ಕುಂದೂರುಮಟ್ಟೆ ಚೌಟಿ ಮಾರಿಯಮ್ಮ ದೇವಾಲಯದಿಂದ ಹೊರಡುವಂಥ ಈ ದಸರಾ ಉತ್ಸವ ಮೂರ್ತಿ ಉಂಟಲ್ಲ, ಈ ರೀತಿ ಎಲ್ಲಿಯೂ ಅಲಂಕಾರ ಆಯ್ತಾ ಇಲ್ಲ. ಇದು ನನಗೊಂದು ರಾಷ್ಟ್ರ ಮಟ್ಟದ ಗೌರವ ಸಿಕ್ಕಿದಾಗ ನನಗೆ ಇಲ್ಲಿ ಕೆಲಸ ಮಾಡ್ತಾ ಇರೋದು ಈ ಅಲಂಕಾರದ ಕೆಲಸದಲ್ಲಿ, ಗೊತ್ತಾಗಿಲ್ವಾ? ಅಂದರೆ ಎಲ್ಲೂ ನೀವು ಗಣೇಶೋತ್ಸವ ಇರ್ಬೋದು, ದಸರಾ ಇರ್ಬೋದು, ಮಗದ ಏನೆಲ್ಲೋ ಉತ್ಸವಗಳು ನಡೀತದೆ ಎಲ್ಲ ಧರ್ಮದಲ್ಲೂ. ಇಲ್ಲಿಂದ ಹೊರಡುವ ಈ ದಸರಾ ಮಂಟಪದಲ್ಲಿ ಇರುವಂತಹ ಒಂದು ಅಲಂಕಾರದ ವ್ಯವಸ್ಥೆ ನೀವು ಎಲ್ಲಿ ನೋಡಕ್ಕೆ ಸಿಗಲ್ಲ ಬಿಡಿ. ಅತ್ಯಂತ ವೈಭವಯುತವಾಗಿ ಇರ್ತದೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ. ಅಂದರೆ ಜನರ ಒಂದು ಅಭಿಪ್ರಾಯಗಳು ನನಗೆ ಫೋನ್ ಮಾಡಿ ಹೇಳೋದು ಗೊತ್ತಾಗ್ತದೆ ಅದರಿಂದ ಅಂತ ಅಷ್ಟೇ. ಸೊ ನಿಮ್ಮ ಸೇವೆ ಹೀಗೇನೆ ಮುಂದುವರಿಲಿ, ಬಹಳ ಸಂತೋಷ ಆಯಿತು ನಮಗೆ. ಇದೇ ರೀತಿ ದೇವಿ ನಿಮಗೆ ಯಾವತ್ತೂ ಆಶೀರ್ವಾದವನ್ನು ಕೂಡ ಮಾಡಲಿ ಅಂತೇಳಿ ನಾನು ಕೂಡ ಆಶಿಸ್ತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ತೆ. ಸೊ ಮಡಿಕೇರಿಯ 4 ಶಕ್ತಿ ದೇವತೆಗಳಲ್ಲಿ ಕುಂದುರ್ಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯ ಕೂಡ ಒಂದಾಗಿದೆ. ಸೊ ಈ ಶಕ್ತಿ ದೇವತೆ ಅಂತ ಯಾಕೆ ಈ ದೇವತೆಯನ್ನು ಕರೀತಾರೆ, ಹಾಗೆ ಈ ದೇವಾಲಯದ ಇತಿಹಾಸವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು ಸರ್? ನನಗೆ ತಿಳಿದ ಮಟ್ಟಕ್ಕೆ ಮಾತ್ರ ಹೇಳ್ಬೋದು ಹೊರತು ಅದಕ್ಕೆ ಹಿಂದಿನಿಂದ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ನಮಗೆ ಗೊತ್ತಿರೋ ಪ್ರಕಾರ ಅನಾದಿ ಕಾಲದ ರಾಜರ ಕಾಲದಲ್ಲೂ ಕೂಡ ನಮ್ಮ ಕೊಡಗಿಗೆ ದೊಡ್ಡ ಮಾರಿ ಬೇನೆ ಅಂತ ಬಂದಾಗ, ಸಂಕಷ್ಟಗಳು ಬಂದಾಗ, ಅವತ್ತಿನ ದಿನಗಳಲ್ಲಿ ಈ ರೀತಿಯ ವೈದ್ಯಕೀಯ ಏನು ವ್ಯವಸ್ಥೆಗಳಿಲ್ಲದ ಕಾರಣ ಎಲ್ಲ ದೇವರುಗಳನ್ನ ನಂಬುವಂಥದ್ದು, ಶಾಸ್ತ್ರವನ್ನು ನಂಬ್ತಿದ್ದಂಥ ಒಂದು ಕಾಲ. ಆ ಕಾಲದಲ್ಲಿ ಏನು ಮಾಡ್ತಾರೆ, ಈ ರಾಜರುಗಳು ಈ 4 ದೇವತೆಗಳನ್ನು, ಅಂದರೆ ನಮ್ಮ ಕುಂದುರ್ಮಟ್ಟೆ ಹಿರಿಯಕ್ಕಂತ ಪ್ರಸಿದ್ಧಿಯಾಗಿರುವಂಥ ಕುಂದುರ್ಮಟ್ಟೆ ಚೌಟಿ ಮಾರಿಯಮ್ಮ, ಕಂಚಿ ಕಾಮಾಕ್ಷಿ, ದಂಡಿನಿ ಮಾರಿಯಮ್ಮ ಹಾಗೂ ಕೋಟೆ ಮಾರಿಯಮ್ಮನ 4 ದೇವತೆಗಳನ್ನು ಕರ್ಕೊಂಡು ಈ ಮಡಿಕೇರಿ ನಗರದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಅದರ ಪ್ರಕಾರ ಇಲ್ಲಿ ಹಿಂದೆಗೆ ಆ ಮಾರಿ ರೋಗಗಳು, ಬೇನೆಗಳು ವಾಸಿ ಆಗಬೇಕಾದ್ರೆ ಇಲ್ಲಿಗೆ ಅವರು ಹರಕೆ ಹೊತ್ಕೊಳ್ತಿದ್ರಂತೆ. ಹರಕೆ ಅದನ್ನು ಕಾಣಿಕೆ ರೀತಿಯಲ್ಲಿ ಒಪ್ಪಿದಾಗ ಆ ಮಾರಿ ಬೇನೆ ದೂರ ಆಗ್ತಾ ಇತ್ತು, ನಾಡು ಸುಭಿಕ್ಷೆ ಆಗಿರ್ತಿತ್ತು ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಅದರ ಪ್ರಕಾರನೇ ಇವತ್ತು ಕರಗ ಅಂತ ಹೇಳುವಂಥದ್ದು, ಕರಗವನ್ನು ಈಗ ನಡೆದು 22 ಕರಗ ಸ್ಟಾರ್ಟ್ ಆದಾಗ ಅಷ್ಟೇ ಆ ಕರಗ ಕಟ್ಟಿ ಎಲ್ಲ ನಮ್ಮ ನಗರದ 4 ಮೂಲೆಗಳಲ್ಲೂ ಕೂಡ ನಗರ ಪ್ರದರ್ಶನ ಮಾಡಿ ನಂತರ ದಿನಗಳಲ್ಲಿ ದಸರಾ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಕಡೆಯುವ ಮೂಲಕ ದಸರಾ ಆಚರಣೆ ಕೊನೆಗೊಳ್ತದೆ. ಇಲ್ಲಿ ಏನು ಅಂತ ಹೇಳಿದ್ರೆ ಕರಗಕ್ಕೆ ಹೆಚ್ಚಿನ ಮಹತ್ವ ಇದೆ. ಆ ಕರಗದ ವಿಶಿಷ್ಟದ ಮೇಲೆ ದಸರಾಗಳು ನೋಡಿ, ಈಗ ನಮ್ಮಲ್ಲಿ 100 ವರ್ಷಗಳಾಗಿದೆ, ನಮ್ದು 52 ವರ್ಷ ಆಯಿತು. ದಸರಾಗಳು ನಂತರ ದಿನಗಳಲ್ಲಿ ಪ್ರಾರಂಭಗೊಂಡಿದ್ದು. ಆದರೆ ಕರಗಕ್ಕೆ ಹೆಚ್ಚಿನ ಮಹತ್ವ ಇದೆ. ನಾವೆಲ್ಲರೂ ಕೂಡ ಕರಗದಲ್ಲಿ ಹೆಚ್ಚಿನ ಕೆಲಸ ಮಾಡಿದಂಥವ್ರು. ಕರಗದ ಅದಕ್ಕೆ ದೈವಿಕ ಮನೋಭಾವನೆ ಇದೆ. ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಕರಗ ಕಟ್ಟೋ ನಾವು ಮೊನ್ನೆ ಕೂಡ ದಶಮಂಟಪ ಸಭೆಯಲ್ಲಿ ಕೂಡ ಆ ವಿಚಾರ ನಾವು ಪ್ರಸ್ತಾಪ ಮಾಡಿದ್ವಿ. ಕರಗನ ಕಟ್ಟುವಾಗ ಯಾರೋ ಒಂದು ಅಧಿಕಾರ ವರ್ಗದಾಗಿರ್ಬೋದು ಶೂ ಚಪ್ಪಲ್ ಹಾಕಿ ಬಂದು ಕರಗಕ್ಕೆ ಹೂ ಹಾಕುವಂಥದ್ದು, ಈ ಸಂಸ್ಕೃತಿನ ಕೈ ಬಿಡಬೇಕು. ಯಾಕೆಂದರೆ ಅದಕ್ಕೆ ನಿಜವಾಗಲೂ ದೈವಿಕ ಮನೋಭಾವನೆ ಇದೆ. ಕರಗ ಹೊರುವವರು ಕೂಡ ಅವರ ಏನು ನಿತ್ಯಾಚಾರ್ಯ ಎಲ್ಲ ಮಾರ್ಪಾಡಿಕೊಂಡು ಶುದ್ಧತೆಯಿಂದ ಇದ್ದು ಕರಗ ಹೊರ್ತಾರೆ. ಆ ಕರಗವನ್ನು ನೀವೇ ನೋಡಿರ್ಬೋದು. ಕರಗನ ಅವ್ರ ತಲೆಯ ಕೂದಲು ತೆಗೆದು ಕರಗ ಇದನ್ನು ಇಟ್ಟು ಆ ಕರಗದ ವೇಷ ನೋಡುತ್ತೆ, ನಮಗೆ ಭಯ ಆಗುತ್ತೆ. ಆದರೂ ನೋಡುವವರ ಕಣ್ಣಿಗೆ, ಪ್ರವಾಸಿಗರಿಗೆ ಅದು ಹಾಸ್ಯ ರೀತಿಯಲ್ಲಿ ಕಂಡರೂ ಕೂಡ ಈ ಮಡಿಕೇರಿ ನಗರ ಜನತೆಗೆ ಅದಕ್ಕೆ ದೈವ ಭಾವನೆ ಇದೆ. ಅಲ್ಲಿಗೆ ಅದಕ್ಕೇನು ತೊಂದರೆ ಆದರೆ ಇಡೀ ನಗರಕ್ಕೆ ಒಂದು ತೊಂದರೆ ಆಗುತ್ತೆ ಅಂತ ಹೇಳುವಂಥ ವಿಚಾರ ಇದೆ. ಇವತ್ತು ಈ ಹಿಂದೆ ಆದಂಥ ಕೆಲವು ಘಟನೆಗಳು ನಿಮಗೆ ಗೊತ್ತಿರ್ಬೋದು, ಅದನ್ನು ನಾವು ಹೇಳುವಂಥದ್ದು ಬೇಡ. ಹಾಗಿರುವಾಗ ಈ ದೇವತೆಗಳ ಇತಿಹಾಸದಲ್ಲಿ ಇಂತಿಷ್ಟು ವರ್ಷಗಳಲ್ಲಿ ಈ ದೇವತೆಯಲ್ಲಿ ಪ್ರಸಿದ್ಧ ಆದಾಗ ನಾವೆಲ್ಲರೂ ಅದರ ಕಾರ್ಯಕರ್ತರ ಭಕ್ತರಾಗಿ ನಮ್ಮ ದೇವಸ್ಥಾನದ ಬಗ್ಗೆ ಮಾತ್ರ ಹೇಳಬೇಕು ಅಂತ ಹೇಳಿದ್ರೆ, ಶುಕ್ರವಾರ ವಿಶೇಷ ಪೂಜೆಗಳು ನಡೆಯುತ್ತೆ. ಅದರಲ್ಲಿ ಅಲ್ಲಿ ಕುಂಕುಮಾರ್ಚನೆಗಳು ಮಾಡ್ತಾರೆ, ಅಲಂಕಾರ ಪೂಜೆ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಈ ರೀತಿ ಅಂದರೆ ಕೆಲವು ಹರಕೆ ಭಕ್ತಾದಿಗಳ ಹರಕೆ ಮೂಲಕ ಇನ್ನಿತರ ಪೂಜೆಗಳನ್ನ ಅರ್ಪಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ವಾರ್ಷಿಕೋತ್ಸವ ಆಚರಣೆ ಆಗ್ತಾ ಇದೆ. ಈಗ ನಾಡ್ದು 26, 27ರಂದು ನಮ್ಮ ದೇವಾಲಯದ ವಾರ್ಷಿಕೋತ್ಸವ ಪುನಃ ಪ್ರತಿಷ್ಠಾಪನಾ ವ್ಯವಸ್ಥೆ ಇದೆ. ಹಾಗೆ
ಪ್ರತಿ 3 ವರ್ಷಕ್ಕೊಮ್ಮೆ ದೈವ ಕೋಲಗಳು ನಡೀತದೆ. ಪ್ರತಿ ವರ್ಷ ನಾಗಬನದ ವ್ಯವಸ್ಥೆ ಆಗ್ತಾ ಇದೆ. ಈ ರೀತಿ ಪೂಜಾ ಕಾರ್ಯಕ್ರಮಗಳು ನಮ್ಮಲ್ಲಿ ಹಲವಾರು ನಡೀತದೆ. ಮತ್ತು ಅತಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಜನಗಳು ಪ್ರತಿನಿತ್ಯ ನಮ್ಮ ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ. ಭಕ್ತರ ಸಂಖ್ಯೆ ಜಾಸ್ತಿ ಇದೆ. ಹಾಗಿರುವಾಗ ದೇವಾಲಯದ ಆ ಶಕ್ತಿ ಅನುಗುಣವಾಗಿ ಈ ಹಿಂದೆ ಇದ್ದಂತಹ ದೇವಾಲಯ 2020ರಿಂದ ಜೀರ್ಣೋದ್ಧಾರಗೊಂಡು ಟ್ರಸ್ಟ್ ನಿರ್ಮಾಣ ಆಗಿ ಜೀರ್ಣೋದ್ಧಾರಗೊಂಡು ಈ ಅಲಂಕಾರದಲ್ಲಿದೆ. ಇದರಲ್ಲಿ ನಮ್ಮ ಪ್ರಧಾನ ಟ್ರಸ್ಟಿಗಳಾದಂಥ ಸುನಿಲ್ ಸುಬ್ರಹ್ಮಣ್ಯ ಇದ್ದಾರೆ, ಟಿ.ಪಿ. ರಮೇಶ್ ಅವರಿದ್ದಾರೆ, ಐತಪ್ರೈ ಅವರಿದ್ದಾರೆ, ಟ್ರಸ್ಟಿಗಳಾಗಿ ಪಿ.ಡಿ. ಪೊನ್ನಪ್ಪನವರಿದ್ದಾರೆ, ಹರೀಶ್ ಅವರಿದ್ದಾರೆ, ಹಾಗೆ ಪಿ.ಪಿ. ಚಾಮಿಯವರಿದ್ದಾರೆ. ಅರ್ಚಕರ ವೃಂದದವರು ಸೇರಿದಂಗೆ ಟ್ರಸ್ಟಿ ನಿರ್ಮಾಣ ಆಗಿದೆ. ಟ್ರಸ್ಟಿಯವರು ಕೂಡ ಅಷ್ಟೇ ಇಲ್ಲಿ ಈ ದೇವಸ್ಥಾನದ ವಿಚಾರವಾಗಿ ಕೆಲಸ ಮಾಡುವಂಥವ್ರಿಗೆ ಎಲ್ಲ ರೀತಿಯ ಸಹಕಾರಗಳು ಎಲ್ಲರೂ ಕೂಡ ಒಟ್ಟಾಗಿ ದಸರಾ ಆಗಿರ್ಬೋದು, ಇವತ್ತು ನಾಗಬನದ ಪೂಜೆ ಆಗಿರ್ಬೋದು, ಇವತ್ತು ಕಳೆದ 2 ತಿಂಗಳಿಂದ ನಾಗಬನದ ಬದಲಿ ವ್ಯವಸ್ಥೆ ಆಗಿದೆ. ಹಾಗೂ ದೇವಸ್ಥಾನ ನೀವು ಈಗ ಒಳಗೆ ಹೋಗಿ ನೋಡಿರ್ಬೋದು, ದೇವಸ್ಥಾನದಲ್ಲಿ ಇದ್ದಂಥ ಗರ್ಭಗುಡಿಗೆ ಕಂಚಿನ ಲೇಪನ ಮಾಡಿ ವಿಜೃಂಭಿಸಿದ್ದಾರೆ. ಇದೆಲ್ಲ ಟ್ರಸ್ಟಿ ಮೂಲಕ ಕೆಲಸಗಳಾಗ್ತಾ ಇದೆ. ಎಲ್ಲರೂ ಕೂಡ ದಸರಾ ಸಮಿತಿಯವರಾಗಿರ್ಬೋದು, ದೇವಾಲಯದ ಆಡಳಿತ ಸಮಿತಿಯವರು ಎಲ್ಲ ಒಟ್ಟಾಗಿ ಸೇರಿ ಇಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳಲ್ಲಿ ಅಂದರೆ ಇವತ್ತು ವಾರ್ಷಿಕೋತ್ಸವ ಆಗಿರ್ಬೋದು, 3 ವರ್ಷಕ್ಕೊಮ್ಮೆ ನಡೆಯುವಂಥ ದೈವಕೋಲ ಉತ್ಸವ ಆಗಿರ್ಬೋದು, ನಾಗೋತ್ಸವ ಆಗಿರ್ಬೋದು, ಇದೆಲ್ಲ ಪಾಲ್ಗೊಂಡು ಸಾರ್ವಜನಿಕವಾಗಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಆಗುವಂಥ ಅನುಕೂಲಗಳ ಬಗ್ಗೆ ಎಲ್ಲರೂ ಚಿಂತನೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ದೇವಸ್ಥಾನ ಕಾರ್ಯಗಳಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಪ್ರತಿದಿನ ಯಾವ ಸಮಯದಂದು ದೇವಾಲಯ ತೆರೆದಿರ್ತದೆ? ಬೆಳಿಗ್ಗೆ 5:30 6 ಗಂಟೆಗೆ ದೇವಾಲಯ ಅಂದರೆ ಬೆಳಿಗ್ಗೆ ಓಪನ್ ಆಗ್ತದೆ. ಬೆಳಿಗ್ಗೆ ಮಹಾಪೂಜೆಗಳು 7 ಗಂಟೆ ಸಮಯಕ್ಕೆ ಮಹಾಪೂಜೆ ಆಗುತ್ತೆ. ಶುಕ್ರವಾರ ಮತ್ತು ಮಂಗಳವಾರ 8:00ವರೆಗೆ ಮಹಾಪೂಜೆ ಆಗುತ್ತೆ. ಅದೇ ಥರ ಸಾಯಂಕಾಲ ಸಹ ಮಹಾಪೂಜೆಗಳಿರುತ್ತೆ. ಮತ್ತು ಮಧ್ಯಾಹ್ನ 12:30 ಗಂಟೆ ಪೂಜೆ ಇರುತ್ತೆ. ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೆ ದೇವಸ್ಥಾನ ಓಪನ್ ಇರ್ತದೆ. ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ನಮ್ಮ ದೇವಾಲಯದ ಇತಿಹಾಸ ಆಗಿರ್ಬೋದು, ಕರಗಗಳ ಮಹತ್ವ, ಹಾಗೆ ದಸರಾದಲ್ಲಿ ಯಾವ ರೀತಿ ನೀವು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳು ತಿಳಿಸ್ತೀನಿ. ಹಾಗೆಯೇ ಈ ಬಾರಿಯ ಅಧ್ಯಕ್ಷರಾಗಿ ನೀವು ಆಯ್ಕೆಯಾಗಿದ್ದೀರಾ. ಬಹಳ ಯಶಸ್ವಿಯಿಂದ ಪ್ರಶಸ್ತಿಗೆ ನಮ್ಮ ಮಂಟಪ ಭಾಜನರಾಗಲಿ ಅಂತ ನಾನು ಕೂಡ ನಿಮಗೆ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ನನ್ನ ಜೊತೆಗೆ ಇವಾಗ ಸಮಿತಿ ಸದಸ್ಯರಿದ್ದಾರೆ, ಬಹಳಷ್ಟು ಸಮಿತಿ ಸದಸ್ಯರಿದ್ದಾರೆ. ಆದರೆ ಪ್ರಸ್ತುತ ಇವಾಗ ಇಷ್ಟು ಜನರಿದ್ದಾರೆ. ನೋಡೋಣ ಯಾರು ಅಂತ ಹೇಳ್ಬಿಟ್ಟು ಮಾತಾಡ್ಸೋಣ ಅವ್ರನ್ನ. ನಮಸ್ತೆ ಸರ್. ಹಾಯ್. ಹೆಸರು? ಶ್ರೇಯಸ್ ಅಂತೇಳಿ. ನರೇಶ್ ಅಂತ. ಸತೀಶ್. ಮೋಹನ್ ಅಂತೇಳಿ. ಸತೀಶ್. ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳಷ್ಟು ಜನರು ಇದ್ದಾರೆ ಅಂತ ಸರ್ ಹೇಳಿದ್ರು, ಆದರೆ ಇವತ್ತು ನೀವು ಕೆಲಸದಲ್ಲಿ ತೊಡಗಿಕೊಂಡಿದ್ದೀರಾ. ಹೇಗೆ ನಡೀತಾ ಇದೆ ಅಂತ ನಾನು ಕೇಳಬೇಕು. ಕುಂದರಮುಟ್ಟೆ ಚೋಟಿ ಮಾರಮ್ಮ ದೇವಾಲಯದ 52ನೇ ವರ್ಷದ ದಸರಾ ಈ ವರ್ಷ ನಡೀತಾ ಇದೆ. ಕೆಲಸ ಕಾರ್ಯಗಳು ಶುರುವಾಗಿದೆ. ಎಷ್ಟು ದಿನದಿಂದ ಪ್ರಾರಂಭ ಮಾಡಿದ್ದೀರಾ? ಈಗ 1 ತಿಂಗಳ ಮುಂಚೆಯಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಕೆಲಸಗಳನ್ನ. ಹಾಗೆ ಹೇಗೆ ಅನ್ಸುತ್ತೆ ನಿಮಗೆ ಈ ಸಮಿತಿಯಲ್ಲಿ ನೀವು ಪಾಲ್ಗೊಂಡಿರೋದು? ಹೆಮ್ಮೆ ಅನಿಸ್ತದ? ಹೇಗೆ ಈ ಸಮಿತಿಯಲ್ಲಿ ನಾವು ಪಾಲ್ಗೊಂಡಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಅನಿಸ್ತಾ ಇದೆ. ಸ್ವಲ್ಪ ಟೈಮಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಖುಷಿ ಆಗ್ತಾಯಿದೆ. ಈ ವರ್ಷ ದಸರಾ ಹಬ್ಬಕ್ಕೆ ಎಲ್ಲರಿಗೂ ಶುಭ ಕೋರ್ತೀನಿ ಅಷ್ಟೇ. ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯಕರ್ತರಾಗಿದ್ದೀರಾ? 5-6 ವರ್ಷದಿಂದ ಇದ್ದೀನಿ. ಇವಾಗ ರೀಸೆಂಟಾಗಿ ಸೇರ್ಕೊಂಡಿದ್ದು. ಎಲ್ಲಿ ಅವರು ನೀವು? ಇಲ್ಲ, ಮಡಿಕೇರಿ ಅವರು. ಹೇಗೆ ಅನಿಸ್ತದೆ ಸರ್ ನಿಮ್ಮ ಸಮಿತಿ ಬಗ್ಗೆ, ಅಧ್ಯಕ್ಷರ ಬಗ್ಗೆ ಆಗಿರ್ಬೋದು? ಅಧ್ಯಕ್ಷರು ಸುಮಾರು ಒಂದು 35-40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಸುಮಾರು ಟೈಮಿಂದ ನಾವು ಯೋಚನೆ ಮಾಡ್ತಿದ್ವಿ ಅವ್ರು ಆಗಬೇಕು ಅಂತೇಳಿ. ಈ ಟೈಮ್ ಆಗಿದ್ದಾರೆ. ಈ ಸತಿ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಹಾಗೆ ಮಾಡ್ತೀವಿ. ನಿಮ್ಮ ಬೇರೆ ಕೆಲಸಕ್ಕೆ ಬರೋರು ಅವರ ಸಹಕಾರ ಹೇಗಿದೆ? ಎಲ್ಲರೂ ಸಹಕಾರ ಚೆನ್ನಾಗಿ ಮಾಡ್ತಾರೆ. ಅವರು ಬಿಡುವಿದಾಗ ಬಂದು ಕೆಲಸ ಮಾಡ್ಕೊಳ್ತಾರೆ ಇಲ್ಲಿ. ಇವಾಗ ನಾವು ಇಷ್ಟು ಜನ ಫ್ರೀ ಇದ್ದೀವಿ, ಸೊ ನಾವು ಇಲ್ಲಿದ್ದೀವಿ. ಬಾಕಿ ಇರೋ ಟೈಮಲ್ಲಿ ಬಾಕಿ ಅವರು ಬರ್ತಾರೆ. ನಮಸ್ತೆ ಸರ್. ಕೆಲಸ ಕಾರ್ಯ ಚೆನ್ನಾಗಿ ನಡೀತಾ ಇದೆ. ಎಷ್ಟು ವರ್ಷದಿಂದ ನೀವು ಈ ಸಮಿತಿಲಿ ಇದ್ದೀರಾ? ಕಾರ್ಯಕರ್ತರಾಗಿ 6 ವರ್ಷದಿಂದ. ಈ ಬಾರಿ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ? 1 ತಿಂಗಳಿಂದ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಕ್ಕೆ ನೋಡ್ಕೊಂಡು ಎಲ್ಲ ಮಾಡ್ಕೋಬೇಕು. ಧನ್ಯವಾದಗಳು. ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಉಂಟು, ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ನಮಗೆ ಒಟ್ಟಿಗೆ ಇಷ್ಟು ವರ್ಷದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ವರ್ಷ ಅಧ್ಯಕ್ಷರು ನಮ್ಮ ಒಟ್ಟಿಗೆನೇ ಇದ್ದಾರೆ. ಎಲ್ಲೂ ಆಚೆ ಈಚೆ ಅಲ್ಲಾಡೋದಿಲ್ಲ, ನಮ್ಮ ಒಟ್ಟಿಗೆನೇ ಇರ್ತಾರೆ. ಅದೊಂದು ತೊಂದರೆ ಇಲ್ಲ. ಈ ಬಾರಿ ಯಾವ ರೀತಿ ವಿಭಿನ್ನವಾಗಿ ನಿಮ್ಮ ಮಂಟಪನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವಂತೂ ವರ್ಷ ಫಸ್ಟ್ ಪ್ರೈಜಿಗೆ ಅಂತ ಹೇಳ್ಕೊಂಡೆ ನಾವು ಇದು ಮಾಡೋದು. ಈ ವರ್ಷ ನಾವು ಫಸ್ಟ್ ಪ್ರೈಸ್ ಹೊಡಿಬಹುದು. ಎಲ್ಲರ 3ರಲ್ಲಿ 1 ಬಹುಮಾನ ಅಂತೂ ನಾವು ಇದೆ ಅಂತೇಳಿ ನಮಗೆ ಇದಿದೆ, ಭರವಸೆ ಇದೆ. ಸರ್, ಎಷ್ಟು ವರ್ಷದಿಂದ ಇಲ್ಲಿ? 10 ವರ್ಷದಿಂದ ಇದ್ದೀರಾ. ಸರ್, 10 ವರ್ಷದಿಂದ ನೀವು ಏನಾದರೂ ಬದಲಾವಣೆಗಳನ್ನ ಕಂಡಿದ್ದೀರಾ ಅಥವಾ? ವರ್ಷ ಬದಲಾವಣೆ ಇರುತ್ತೆ ದಸರಾದಲ್ಲಿ. ಈ ವರ್ಷ ಪ್ರತಿ ವರ್ಷಂತೆ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಮಾಡಿದ್ದೀವಿ. ಆ್ಯಂಡ್ ಕಾರ್ಯಕರ್ತರ ಸಹಕಾರ ಹೇಗಿದೆ? ಎಲ್ಲರೂ ಚೆನ್ನಾಗಿ ಸಮಿತಿಯಲ್ಲಿ ಸೇರಿ ಕೆಲಸ ಮಾಡ್ತಾರೆ. ಈಗ ಎಷ್ಟು ಟೈಮಿಂದ ಕೆಲಸ ಶುರು ಆಗಿದೆ? 2 ತಿಂಗಳಿಂದ ಆಗಿದೆ.
ಎಲ್ಲರೂ ಕರೆದಾಗ ಬರ್ತಾರೆ ಬರ್ತಾರೆ, ಎಲ್ಲರೂ ಬರ್ತಾರೆ, ಫ್ರೀ ಇದ್ದಾಗ ಬಂದು ಸೇರ್ತಾರೆ ಸಂಜೆ ಟೈಮಲ್ಲಿ. ನೀವು ನೋಡ್ಬೋದು ವೀಕ್ಷಕರೇ, ವರ್ಷ ಇಡೀ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಆದರೆ ದಸರಾ ಟೈಮ್ ಬಂತು ಅಂತ ಹೇಳಿದ್ರೆ ಅದು ಎಲ್ಲಿದೆ ಜೋಶ್ ಅಂತ ಗೊತ್ತಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಬಂದು ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಹಾಗೆ ಇವತ್ತು ಕೂಡ ನಮ್ಮ ಜೊತೆಗೆ ಇವರು ಬಂದಿರೋಂಥ ಎಲ್ಲರೂ ಕೂಡ ತುಂಬ ಅಚ್ಚುಮೆಚ್ಚಿನ ಪ್ರೀತಿಯಿಂದ ದೇವಾಲಯಕ್ಕೋಸ್ಕರ ಬಂದಿದ್ದಾರೆ, ಅಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗೊಳ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಕೂಡ ಧನ್ಯವಾದಗಳು ನಾನು ತಿಳಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಹೇಗೆ ನಡೀತಾ ಇದೆ ನಮ್ಮ ಕುಂದುರ್ಮುಟ್ಟೆ ಚೌಟಿ ಮಾರಿಯಮ್ಮ ದೇವಾಲಯದ ಮಂಟಪದ ತಯಾರಿ ಅಂತ ಹೇಳಿ. ಈ ಬಾರಿಯ 2025ರ ದಸರಾದಲ್ಲಿ ನಮ್ಮ ಮಂಟಪದ ಪ್ರದರ್ಶನವನ್ನ ನೋಡೋದಕ್ಕೆ ಮಿಸ್ ಮಾಡ್ಕೊಳ್ಳೇಬೇಡಿ. ಹಾಗೇನೆ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಶಕ್ತಿ ದೇವತೆಯ ದೇವಾಲಯದ ಇತಿಹಾಸ ಹಾಗೆ ಮಂಟಪ ತಯಾರಿ ಹೇಗೆ ಆಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ಕೂರ್ಗ್ ಬಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ.